ವಸೂಲಿ ವಸಂತ ನ್ಯಾಯ ಎಲ್ಲಿದೆ. ಸರಿ ಅಲ್ಲಿ ಕೂತ್ಕೋತೀರಾ? ಶುರು ಮಾಡಿ. ನೀವು ಹೊಸಬ್ಳು ಏನು ಮಾಡಿಲ್ಲ ಅಂತ ಚುಚ್ಚಿ ಮಾತಾಡಿದಾರೆ ಸರ್. ಏನ್ ಬಂದ್ಬಿಡ್ತು, ಎಲ್ಲಿ ಉಪಯೋಗ ಆಯ್ತು, ಎಲ್ಲಿ ಬರ್ತದೆ? ಏನಮ್ಮ ಕನ್ನಡದ ಹುಡುಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದೀಯಾ? ಒಂದು ಹಳ್ಳಿನಲ್ಲಿ ಒಂದು ಹೆಣ್ಮಗು ಬೆಟ್ಟವಣೆ ಆಗಿರ್ಬೇಕು. ನಂಗೆ ಎಲ್ಲಾ ಹೆಣ್ಮಕ್ಳು ಬೆಟ್ಟವಣೆ ಆಗಿರ್ಬೇಕು. ನನ್ನ ಲೈಫ್ ಅಲ್ಲಿ ಪ್ಲಾನ್ ಪ್ರಕಾರ ಏನು ಆಗೇ ಇಲ್ಲ. ಸಮಯಕ್ಕೆ ನೀನು ಗೌರವ ಕೊಡದೇ ಇದ್ದರೆ ಸಮಯ ನಿನಗೆ ಗೌರವ ಕೊಡುವುದಿಲ್ಲ. ನನ್ನ ಮೈಂಡ್ ಸರಿ ಇಲ್ಲ ಇವಾಗ. ಐ ಆಮ್ ನಾಟ್ ಇನ್ ದ ರೈಟ್ ಸ್ಪೇಸ್. ಐ ಫೀಲ್ ಅದು ಕೆಟ್ಟ ಟೈಮ್. ಟನ್ ಟಣನ್ ಟಣ ಟನ್ ಟಣನ್ ಟಣ ಅವಳಾಗ್ಲಿ ನೋಡಿ ಇತರ ಕಾಪಿ ಮಾಡಿದ್ಲು. ಅಣ್ಣ ನಾನು ಹಿಂಗೆ ಇಟ್ಕೊಂಡಿದ್ದಣ ಅಷ್ಟೊತ್ತಿಗಾಗ್ಲಿ ಅವಳು ಹಿಂಗೆ ಕಾಪಿ ಮಾಡಿದ್ದಣ. ನನಗೆ ಗದ್ದಿಕ್ಕೆ ಅವತ್ತಿಂದ ಹೇಳ್ತಿದ್ದೆ ನಾನು. ಮೋಸಣ ಇದು. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ನಮ್ಮ ಜೊತೆ ಇದ್ದಾರೆ ಎಲ್ಲರೂ ಕಾಲ ಎಳಿತಿದೆ ಕಾಲ ಆ ಸಿನಿಮಾದ ನಾಯಕಿ ಅರ್ಚನಾ ಕೊಟ್ಟಿಗೆ. ನಿಮ್ ಡೈರೆಕ್ಟರ್ ಬಗ್ಗೆ ಹೇಳಮ್ಮ ಮುಂಚೆ. ಸರ್ ಸ್ಟಾರ್ಟಿಂಗ್ ಅಲ್ಲೇ ಕೇಳಿದ್ರೆ ಒಂದ್ 2-3 ಏನಾರು ಕೇಳ್ಬಿಟ್ಟು ಅಲ್ಲಿಗೆ ಬರೋಣ. ನಿಮ್ ಡೈರೆಕ್ಟರ್ ತಾನೆ ಶುರು ಒಂದು ಸಿನಿಮಾಗೆ ಅಂದ್ರೆ ಬೆಲೆನೇ ಇಲ್ಲ. ಹಂಗೇನೆ ನೋಡಿ ಡೈರೆಕ್ಟರ್ ತಾನೆ ಹೇಳ್ತಿಲ್ಲ, ಪಕ್ಕದಲ್ಲಿ ಕೂತಿರ್ತಾನೆ ಸರ್. ಹೇಳ್ತೀನಿ ಬಿಡಿ, ಪರವಾಗಿಲ್ಲ. ಫಸ್ಟ್ ಬೇರೆ ಪ್ರಶ್ನೆ ಕೇಳಿ. ಇದು ಎಷ್ಟು ಮಾತಾಡಿದ್ರು ನಾನು ಇವತ್ತು ಕಂಪೋಸ್ಡ್ ಆಗಿರ್ತೀನಿ ಅಂತ ನನ್ನ ಮೈಂಡ್ ಸೆಟ್ ಮಾಡ್ಕೊಂಡು. ಯಾಕೆ ಗೊತ್ತಾ, ಇಷ್ಟಾರು ಇಡೀ ಸೆಟ್ ಅಲ್ಲಿ ನಾನು ತುರಿದಿದ್ದಾಳೆ ಸರಿಯಾಗಿ. ತುರಿದು ಇಟ್ಟಿದ್ದಾಳೆ. ಇವಾಗ ನಾನು ಶ್ರೀಮತಿ ಅರ್ಚನಾ ಕೊಟ್ಟಿಗೆ ಅವರು ಮಾತಾಡಿದ್ರು. ಹೋಗಿ ಬಾ ಅಂತ ಅನ್ನೋಂಗಿಲ್ಲ ಇವಾಗ. ಅವರು ಸಾಕು, ಅವರು ಅರ್ಚನಾರವರು ಅನ್ಬೇಕು. ಅರ್ಚನಾರವರು ನನಗೆಷ್ಟು ಇದು ಗಂಧ ಸೋಸಿದ್ರು ನಮ್ದು ಗೊತ್ತಾ. ನಿಮ್ದು ಮುಗಿತಾ ಇವ್ರೆ? ನಾನು ಮಾತಾಡ್ಬೋದಾ ಸರ್? ಏನೋ ಕೇಳಿದ್ರಲ್ಲ, ನಾಯಿ ಬೇಕು, ನಾವು ಹಾವು ಜನ ಅನ್ಕೊಂಡಿದ್ವಿ. ಇದು ಆ ಲೆಕ್ಕ ಇಲ್ಲ. ಇಲ್ಲ ಅಣ್ಣ, ನಾವು ಕೊಬ್ಬರಿ ಕಾಯಿ ಚಟ್ನಿ ಯಾವ್ದು ಬೇಕಾದ್ರೂ ಆಗ್ಬೋದು. ಇಷ್ಟರಲ್ಲೇ ನೆಕ್ಸ್ಟ್ ವಿಡಿಯೋ ಹೊಟ್ಟೋಗಿರ್ತಾರೆ. ಏನ್ ಬರೀ ಕಾಯಿ ಬಗ್ಗೆನೆ ಮಾತಾಡ್ತಾ ಇದೆ. ನೀವು ಕೇಳಿ ಸರ್, ಮಾತಾಡೋಣ. ಸಿನಿಮಾ ಸರ್ ರಿಲೀಸ್ ಆಗ್ತಾ ಇದೆ, ಇವ್ರು ಕಾಯಿ ಕೊಬ್ಬರಿ ಅನ್ಕೊಂಡು. ಟ್ರೆಂಡ್ ಆಗ್ತಿದೆ ನಿಮ್ಮ ಹಾಡು ವಸಂತ. ಯಾವ್ದು ಹಾಡು? ವಸಂತ ವಸಂತ ಅದಾ? ವಂಡರ್ಫುಲ್ ವಸಂತ. ಪ್ಲೀಸ್, ನಾನು ಒಳ್ಳೆ ನಟಿ ಅಂತ ಗುರ್ತಿಸ್ಕೊಳಕ್ ಇಷ್ಟಪಡ್ತೀನಿ. ಹಾಡು ಹೇಳಿಯೋದೆಲ್ಲ ಹಾಳು ಮಾಡ್ಕೊಳ್ಳೋದು. ಈ ವಸಂತ ಅನ್ನೋ ಪದ ಇದೆಯಲ್ಲ, ಯಾಕೋ ಇತ್ತೀಚೆಗೆ ತುಂಬಾ ಟ್ರೆಂಡ್ ಆಗ್ತಿದೆ. ಈ ಸಿನಿಮಾದಲ್ಲೂ ಕೂಡ ಈ ವಸಂತ ಟ್ರೆಂಡ್ ಆಗ್ತಿದ್ದಾರೆ. ಅದು ಟ್ರೈಲರ್ ಬಂದು, ಅದು ಏನೋ ಬರೀ ವಸಂತ ಅಲ್ಲ, ವಸೂಲಿ ವಸಂತ. ನೋಡಕ್ಕೆ ಈ ಮರಾಠಿ ಕಡೆ ಒಂದು ನಾಣ್ಣುಡಿ ಇದೆ, ಬಾಹರ್ ಶೇರ್ವಾನಿ ಅಂದರ್ ಪರಿಶಾನಿ ಅಂತ. ಅಂದ್ರೆ ಹೊರಗಡೆ ತುಂಬಾ ಮಜಾ ಕಾಣಿಸ್ತೀರಾ, ಒಳಗಡೆ ಗುರು ಅನ್ನೋ ತರ. ಗುರು ಅಂದ್ರೆ ನೀವು ಇಮ್ಯಾಜಿನ್ ಮಾಡಕ್ಕಾಗಲ್ಲ ಹೆಂಗಿರುತ್ತೆ ಅಂತ. ಸೊ ಇಲ್ಲಿ ನೋಡಿದ ತಕ್ಷಣ ಒಂದು ಹಳ್ಳಿ ಹುಡುಗಿ ಸೀರೆ ಉಟ್ಕೊಂಡು ಮುದ್ದಾಗಿ ಅಂತ, ಓ ಲೆವೆಲ್ಲೇ ಬೇರೆ. ಮತ್ತೆ ಸುಮ್ನೆನಾ? ಇಲ್ಲಾಂದ್ರೆ ಬದುಕಕ್ಕಾಯ್ತದ ತೋರ್ ಜೊತೆ? ಅಣ್ಣ ಕಡೆಗೂ ಅಣ್ಣ ನಾನು ತುಂಬಾ ಪಾಯಿಂಟ್ ಹೇಳೋದು, ಕಡೆಗೂ ಡೈರೆಕ್ಟರ್ ಬಗ್ಗೆ ಹೇಳಿಲ್ಲ ಅಣ್ಣ. ಅಲ್ಲಿಗೆ ಮಾತ್ ಚೇಂಜ್ ಮಾಡಲ್ಲ. ಕಾಯಿ ಬರ್ಲಿಲ್ಲ ಅಣ್ಣ, ಬರ್ಲಿಲ್ಲ ಅಣ್ಣ. ಮಿಸ್ಟರ್ ಹರೀಶ್ ನಾಗರಾಜ್ ಬರ್ತಿಲ್ಲ ಅಲ್ಲಿ ಡೈರೆಕ್ಟರ್ ಬಗ್ಗೆ, ಪ್ರತಿಭೆ ಬಗ್ಗೆ ಹೇಳುವಂತ. ಸಿನಿಮಾ ಮಾಡಿ ಒಬ್ಬ ನಾಯಕ ನಟಿ ನಿರ್ದೇಶಕರ ಬಗ್ಗೆ ಮಾತಾಡಲ್ಲ ಅಂದ್ರೆ ಅರ್ಥ ಏನ್ ಇದು? ನ್ಯಾಯ ಎಲ್ಲಿದೆ ಅಣ್ಣ? ಅದು 90ನೇ ಇಸ್ವಿದಣ್ಣ. ನ್ಯಾಯ ಎಲ್ಲಿದೆ ಹೇಳ್ರಿ. ಡೈರೆಕ್ಟರ್ ಬಗ್ಗೆ ಒಳ್ಳೆ ನಾಳ್ ನುಡಿಗಳು ಹೇಳ್ರಿ. ಸೈಲೆಂಟ್ ಆಗ್ಬಿಡ್ತಾರೆ. ಶುರು ಮಾಡ್ಲಾ ಸರ್? ಪ್ಲೀಸ್, ಹೆಣ್ಮಕ್ಳಿಗೆ ಅವಕಾಶ. ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಾ? ಅವ್ರು ತುಂಬಾ ಒಳ್ಳೆಯವರು ಸರ್. ನೆಕ್ಸ್ಟ್ ಅಣ್ಣ ನನ್ ಕೇಳ ಹೀರೋಯಿನ್ ಹೇಗೆ ಅಂತ ಕೇಳೋಣ. ಹೀರೋಯಿನ್ ತುಂಬಾ ಒಳ್ಳೆಯವಳು ಅಷ್ಟೇ ಅಣ್ಣ. ಟಿಟ್ ಫಾರ್ ಟ್ಯಾಟ್ ಅಣ್ಣ, ಅಷ್ಟೇ ಅಣ್ಣ. ಒಳ್ಳೆಯವರು ಅನ್ಸ್ಕೊಳ್ಳೋದೇ ಕಷ್ಟ ಈ ಕಾಲದಲ್ಲಿ. ಬಟ್ ಒಳ್ಳೆಯವಳು ಅಂದಿದಾರಲ್ಲ, ನಂಗೆ ಖುಷಿ ಇದೆ ಸರ್. ಸರಿ, ನೀವು ಹೆಣ್ಮಕ್ಳು ಬರೋದು ಹೋಗಿ ಹೊತ್ತು ಅವ್ರ ಹತ್ರನೇ ಮಾತಾಡ್ತೀನಿ, ನನ್ನ ಹತ್ರ ಮಾತಾಡ್ಸಲ್ಲ ನೀವು. ಸರಿ, ಅಲ್ಲಿ ಕೂತ್ಕೋತೀರಾ? ಶುರು ಮಾಡಿ. ಇದು ಪಾಯಿಂಟ್ ತಿಳ್ಕೊ. ಇದು ಪಾಯಿಂಟ್ ನನ್ನ ಪರನೂ ಇದ್ದಾರೆ ಅವರು. ಕಿತ್ತಡೋದು ನಿಲ್ಸಿದ್ರೆ ನಾನು ಮುಂದುವರ್ಸಿದ್ದ ನಂಬ್ತೇ ಬಿಡ್ತಾಣ. ಲೆಟ್ ಮಿ ಕಂಗ್ರಾಚುಲೇಟ್ ಯು, ಬಿಕಾಸ್ ಒಂದು ದೊಡ್ಡ ಚಾಲೆಂಜ್ ಯಾವಾಗಲೂ ಇರುತ್ತೆ ಫಿಲ್ಮ್ ಮೇಕರ್ಸ್ಗಳಿಗೆ. ಹೊಸತನ ತರಬೇಕು, ಏನಾದ್ರು ಜನಕ್ಕೊಂದು ಬೇರೆ ಫೀಲ್ ಕೊಡಬೇಕು, ಯಾವುದನ್ನು ಕೂಡ ಕಾಪಿ ಕ್ಯಾಟ್ ಆಗಬಾರ್ದು ಅಂತ.
ಆ ಅರ್ಥೈಸುವಿಕೆಯಲ್ಲಿ ನಮ್ಮ ನೋಡುಗರಿಗೆ ಆ ಟ್ರೀಟ್ ಸಿಕ್ಕಿದೆ ಈ ಝಲಕ್ಕಲ್ಲಿ ಅಂತ ನನ್ಗೆ ಅನ್ಸಿದೆ. ಎಲ್ಲರೂ ಕಾಲ ಎಳಿತಿದೆ ಕಾಲ ಕರಿ ಯಾರಿಗೆ ಎಲ್ರ ಕಾಲ ಎಳೆಯುತ್ತೆ ಕಾಲ. ರಾಜ್ಗುರು ಹೊಸಕೋಟೆ ಹಾಗೂ ಸುಜಯ್ ಶಾಸ್ತ್ರಿ ಅವರಿಗೆ. ಕತೆ, ಚಿತ್ರಕಥೆ, ಸಂಭಾಷಣೆ ರಾಜ್ಗುರು ಹೊಸಕೋಟೆ, ನಿರ್ದೇಶನ ಸುಜಯ್ ಶಾಸ್ತ್ರಿ. ಎಸ್, ಚೆನ್ನಾಗಿ ಮಾಡ್ತಾರೆ ಡೈರೆಕ್ಷನ್, ಅದು ನಾನು ಹೇಳ್ತೀನಿ. ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾರೆ. ಇವಾಗ ಮಾತಾಡೋವಾಗ ಮಾತಾಡಕ್ ಬಿಡ್ತಾ ಇಲ್ಲ, ನಿಮ್ ಬಗ್ಗೆನೇ ಹೇಳಕ್ ಬರ್ತಾ ಇದ್ದೀನಿ. ಒಂದು ಸೀನಲ್ಲಿ ನಾನು ಹಿಂಗೆ ನಕ್ಕೊಂಡ್ ನಂಗೆ ಅಳಕ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅವಾಗ. ಈಗ ಎಕ್ಸ್ಪೀರಿಯನ್ಸ್ ಇಂದ ಬೇಗ ಅಳು ಬರುತ್ತೆ, ಅದು ಯಾಕೆ ಬಿಡಿ. ಅವತ್ತಲ್ಲಿ ಒಂದು ಶಾರ್ಟ್ ಸಿನಿಮಾದಲ್ಲಿ ಮುಂಚೆಯಿಂದನೂ ಹೇಳಿದ್ರು, ನಾನು ಹೇಳಿದೆ ಸರ್ ಅದಕ್ಕೆ ನಾನು ರಿಯಲ್ ಆಗಿ ಅಳ್ತೀನಿ ಸರ್, ನಾನು ಗ್ಲಿಸರಿನ್ ಎಲ್ಲ ಹಾಕೊಳ್ಳೋ. ಮಾಡು ಮಾಡು ಅಂತೆಲ್ಲ ಅಂತಾರೆ. ಅವತ್ತು ಸನ್ಸೆಟ್ ಶಾರ್ಟು, ನಾನು ತಾರಮ್ಮ ಚಂದನ್ ಎಲ್ಲರೂ ಇದ್ದೀವಿ, ನಂಗೆ ಅಳುನೇ ಬರ್ತಾ ಇಲ್ಲ. ಇವರು ಪ್ಯಾಕಪ್ ಮಾಡೋಕ್ಕಾಗಲಿಲ್ಲ ಅಂತ ಏನೋ ಹಿಂಗೆ ಬೈದ್ಬಿಟ್ಟವ್ರು, ಅದಕ್ಕೆ ಅಳು ಬಂದ್ಬಿಡ್ತು. ನಾನು ಹಿಂಗೆ ತಿರುಗ್ಬಿಟ್ಟು ನೋಡಿ ಅಳ್ತಾ ಇದ್ದೀನಿ ಅಂದ ತಕ್ಷಣ ರೋಲ್ ಅಂದರು. ಸೊ ಈ ಥರನೂ ಆ್ಯಕ್ಟಿಂಗ್ ತೆಗಿಸ್ತಾರಲ್ಲ, ಖುಷಿ. ಆಮೇಲೆ ಅದಾಗಿದ್ದ ತಕ್ಷಣ ಬಂದು ನಾನು ಇದಕ್ಕೋಸ್ಕರನೇ ಇವೆಲ್ಲ ಮಾಡಿದ್ದು ಎಲ್ಲ ಹೇಳಿ ಸಮಾಧಾನ ಮಾಡಿ ಅವತ್ತು ಊಟ ಕೊಡಿಸ್ತೀನಿ ಅಂದರು. ಆಮೇಲೆ ಲೇಟ್ ಆಯಿತು ಅಂದ್ಬಿಟ್ಟು ಮನೆಗೆ. ರಿಯಲ್ ಆಗಿ ನಡೆದಿದ್ದು. ನಾನು ಏನೋ ಹಂಗೆ ಕಾಮಿಡಿ ಮಾಡ್ಕೊಂಡಿದ್ದೆ, ರಿಯಲ್ ಆಗಿ ಅಳು ಬರ್ತಾ ಇರಲಿಲ್ಲ ಅಂತ. ಇವರು ಪ್ಯಾಕಪ್ ಮಾಡೋಕ್ಕಾಗಲಿಲ್ಲ ಅಂತ ಹಿಂಗೆ ಕಲ್ಲೆಲ್ಲ ಒದ್ಕೊಂಡು ಹೋದ್ರು. ನನಗೆ ಎಲ್ಲರ ಮುಂದೆ ಹಿಂಗೆ ಅಂದ್ಬಿಟ್ರಲ್ಲ ಅಂತ ಅಳು. ತಕ್ಷಣ ರೋಲ್ ಪ್ರಭಾವ ಅಲ್ಲ, ಇನ್ನೊಬ್ಬರಿಗೆ ಅಳು ಬರೋ ತರ ಸುಜಯ್ ಮಾತಾಡೋಕ್ ಸಾಧ್ಯ ಅಂತ ನಾನು ಇವತ್ತೇ ಕೇಳ್ಪಡ್ತಿರೋದು. ಪ್ರಮಾಣಗಳು ಪೊಟೆನ್ಷಿಯಲ್ ಅಂತ ನಟಿನ, ಅದಂತೂ ಸತ್ಯ. ಅಂದ್ರೆ ನನ್ಗೆ ಹೊಟ್ಟಿರೋದು ಎಷ್ಟೋ ಕ್ಯಾರೆಕ್ಟರ್ ನೋಡಿದಾಗ ಇಂಥ ಪೊಟೆನ್ಷಿಯಲ್ ಇದೆ ಇದಕ್ಕೆ, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಬಲ್ಲಳು ನೀವು. ಅಂದ್ರೆ ಆಕೆ ಬರೋ ಸೀನಲ್ಲಿ ಅಷ್ಟು ನೀನು ನೋಡ್ಕೊಂಡು ಹೋದ್ರಣ ಅಂತ ಹಿಂಗೆ ನೋಡ್ಕೊಂಡು ಹೋಗ್ತೀಯಣ, ಅಷ್ಟು ಅಂತ ಸುಲಲಿತವಾಗಿ ಏನೋ ಮಣಿ ಪೋಣಿಸ್ಕೊಂಡು ಇಷ್ಟು ಜೋಡಿಸ್ಕೊಂಡು ಹೋದಂಗೆ ಅಷ್ಟು ಸುಲಲಿತವಾಗಿ ಬರ್ತಾರೆ. ಆ್ಯಂಡ್ ತುಂಬ ಮುಖ್ಯವಾಗಿ ಆಕೆನ ಹೆಂಗೆ ಕಾಸ್ಟ್ ಮಾಡಿದ್ದು ಕೇಳೋಣ, ಹೆಂಗೆ ಕಾಸ್ಟ್ ಮಾಡಿದ್ದು ಕೇಳಿ ಸರ್. ಫುಲ್ ಹೇಳ್ಬಿಟ್ಟ ಸಾಕು, ಏನಕ್ಕೆ ಅಂತ ಹೇಳ್ತಾ ಐ ಹ್ಯಾವ್ ಮೈ ಓನ್ ರೀಸನ್ ಫಾರ್ ಇಟ್. ಸರಿ, ಯಾವ ಪಾಯಿಂಟ್ ಹೇಳಿ. ಅದೇ ಬನ್ನಿ ಕೂತೆ ನಾನು ಕೂತ್ಕೊಂಡ ಹೊಸ ಹುಡುಗಿ ಅದ. ನಾನು ನೋಡಮ್ಮ ಪುಟಿ ಕೇಳಿ ಕೇಳಿ ಹೇಳ್ಬಿಡ್ಲಾ, ಪರ್ಮಿಷನ್ ತಗೊಂಡು ಆಮೇಲೆ ಹೇಳ್ತಾ ಇದ್ದಾರೆ ಯಾವ್ದು ಎಡಿಟ್ ಮಾಡೋದಾಯ್ತಾ ಆಗ್ತಿದೀನಿ. ಹೋಗ್ ಕರ್ಸಿದ್ರು ಆಫೀಸ್ಗೆ ಹೋಗಿ ಹಿಂಗೆ ಕೂತಿದ್ದೀನಿ. ನಂಗೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ನೋಡಿ ಇವರು ಸೂಪರ್, ನಂಗೆ ಕಾಮಿಡಿ ಸಿನಿಮಾ ಅಂದರೆ ಹುಚ್ಚು ಬೇರೆ, ಹೆಂಗಾರು ಮಾಡಿ ಈ ಸಿನಿಮಾಗೆ ಆಗಲೇಬೇಕು ಅಂದ್ಕೊಂಡು ನಾನು ಹೋಗಿದ್ದೀನಿ. ನೋಡಮ್ಮ ನಾವು ಈ ಸಿನಿಮಾಗೆ ಹೊಸಬ್ರನ್ನ ಮಾತ್ರ ಹಾಕೊಳ್ಳೋದು. ನಾನು ಹೊಸಬ್ಳೆ, ನಾನು ಯಾವ ಸಿನಿಮಾನು ನಾನು ಯಾವುದು ಮಾಡಿಲ್ಲ. ಇವ್ರಿಗೆ ಹೆಂಗೆ ಗೊತ್ತು, ನಾನು 4-5 ಮಾಡಿದೆ ಬಟ್ ಯಾವುದು ರಿಲೀಸ್ ಆಗಿರಲಿಲ್ಲ. ಬಟ್ ಇವ್ರಿಗೂ ನಾನು ಏನು ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ನಾನೆಲ್ಲ ಹೌದು ಕತೆ ಎಲ್ಲ ಕೇಳಿದ್ಮೇಲೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಅದಕ್ಕೆ ಏನು ನಾನೇನು ಮಾಡಿದ್ದು ತಪ್ಪಿದೆಯಾ ಸರ್? ಅದನ್ನು ಶೂಟಿಂಗ್ ಮುಗಿಯೋ ತನಕ ಹೇಳಿ ಸುಳ್ಳು ಹೇಳಿದ್ದು. ನಂಗೆ ಸುಳ್ಳು ಹೇಳ್ಬಿಟ್ಲು ಇವಳು, ನೀವು ಹೊಸಬ್ಳು ಏನೂ ಮಾಡಿಲ್ಲ ಅಂತ ಚುಚ್ಚಿ ಮಾತಾಡಿದ್ದಾರೆ ಸರ್. ಯಾರ ಹತ್ರ ಚುಚ್ಚು ಮಾಡ, ಅವ್ರ ಹತ್ರ ಚುಚ್ಚು ಮಾತಾಡ ಅಣ್ಣ. ಇಲ್ಲ ಅಣ್ಣ, ಅವ್ರ ಹತ್ರ ಚುಚ್ಚು ಮಾತಾಡೋಣ, ಬೇರೆ ಹತ್ರ ಚುಚ್ಚು ಮಾತಾಡ. ಅದೇ ಒಂದು 50 ಜನ ಇರೋವಾಗ ಚುಚ್ಚಿ ಮಾತಾಡಿದ್ದಾರೆ. ಅದೇನು ನೀವು ಮುಗಿಸಿ ಬಂದು ಕೂತಣ್ಣ. ಬಂದು ಕೂತ ತಕ್ಷಣ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀಯಮ್ಮ ಅಂತ ಕೇಳಿದೆ. ಹ್ಞೂ ಮಾಡ್ತೀನಿ ಸರ್, ಮಾಡಮ್ಮ ಅಂದೆ. ಡೈಲೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ನಟರಿಗೆ. ನೀನು ಯು ಹ್ಯಾವ್ ಟು ಬಿ ವೆರಿ, ನಿನ್ನ ಭಾಷೆ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದಕ್ಕೆ. ಯು ಡೋಂಟ್ ಬಿಲೀವ್, ಬರೆದಾಗ ಹೆಂಗಿತ್ತೋ ಈ ಹುಡುಗಿ ಬಂದಾಗ ಮಾತಾಡ್ತಿರೋ ಧಾಟಿ ವೈಖರಿ ಎಲ್ಲವೂ ಅದೇ ಥರ ಇದೆ. ಮಾಡ್ಬಿಡಮ್ಮ ನೀನು ಸಿನಿಮಾನ. ನೀ ಬಂದುಬಿಟ್ರಾ ಬಿಡಿ ಹೋಗ್ಲಿ, ಹಿಂಗೆಲ್ಲ ಮಾಡ್ಕೊಂಡು ಮಾತಾಡ್ತೀರ. ಹಳ್ಳಿ ಮಕ್ಳು ಹಿಂಗೆ ಮಾತಾಡೋದು. ದಟ್ ಈಸ್ ವೇರ್ ಶಿ ಗಾಟ್ ದ ಮಾರ್ಕ್ಸ್ 100%. ಅಂದರೆ ಮೈ ಓನ್ಲಿ ಇಂಟೆನ್ಷನ್ ಇಸ್ ಕರೆಕ್ಟ್ ಬಟನ್ ಆನ್ ಆಗ್ಬೇಕು ಅಷ್ಟೇ. ಐ ಪ್ರೇ ಫಾರ್ ಹರ್, ಅದು ಬೇರೆ ಪ್ರಶ್ನೆ. ಅಂದರೆ ಸಖತ್ತಾಗಿರೋ ಕ್ಯಾರೆಕ್ಟರ್, ತುಂಬ ಚೆನ್ನಾಗಿರೋ ಕ್ಯಾರೆಕ್ಟರ್ ಮಾಡಬೇಕೀಕೆ ಅನ್ನೋ ಬಹಳ ಒಂದು ವ್ಯಾಮೋಹ ಇದೆ. ಮಾಡ್ತಿದ್ದೀನಿ ಅಂತಲ್ಲ, ನಮ್ಮ ತಲೆ ಯಾವಾಗಲೂ ಇರೋದು. ನಾನು ಅರ್ಚನಾ ಅವ್ರಿಗೆ ಇವತ್ತವರೆಗೂ ಹೇಳಿಲ್ಲ, ಇಲ್ಲಿ ರೆಕಾರ್ಡಿಂಗಲ್ಲಿ ಹೇಳ್ತಾ ಇದ್ದೀನಿ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ನಾನು ಯಾವಾಗೆಲ್ಲ ಅರ್ಚನಾ ನೋಡ್ತೀನಿ ಅವಾಗೆಲ್ಲ ಆ ಕಲಾವಿದೆ ನೆನಪಾಗ್ತಾರೆ, ಯಾವಾಗೆಲ್ಲ ಆ ಕಲಾವಿದೆ ನೋಡ್ತೀನಿ ಅವಾಗ ಅರ್ಚನಾ ನೆನಪಾಗ್ತಾರೆ. ಆ ಕಲಾವಿದೆ ಹೆಸರು ನಿತ್ಯ ಮನೆ. ಕೂದ್ಲಿಂದ ಓವರಾಲ್ ಪರ್ಸನಾಲಿಟಿ, ಅದು ಅಭಿನಯದ ತೂಕದಿಂದ ಹಿಡಿದು ಭೌತಿಕವಾದಂಥ ಎತ್ತರದಿಂದ ಎಲ್ಲವೂ
ನಾನು ಯಾವಾಗಲೂ ಸಿಂಕ್ ಮಾಡ್ಕೋತೀನಿ, ಯಾವಾಗಲೂ ನೆನಪಾಗ್ತಿರುತ್ತೆ. ಈ ಜಾಗದಲ್ಲಿ ನೀವಿದ್ರೆ ಹಿಂಗೆ ಮಾಡ್ತಿರ್ತಾರಲ್ಲ ಅವರು, ಬಿಕಾಸ್ ಹಾಗೆ ಇದ್ದಾರೆ. ಆ ಜಾಗದಲ್ಲಿ ಅವರು ಹಂಗೆ ಮಾಡ್ಬೋದಾಗಿತ್ತು, ಹಾಗೆ ಇದ್ದಾರೆ ಅನ್ನೋದು ನನಗೆ ಯಾವಾಗಲೂ ಅನಿಸ್ತಿರುತ್ತೆ. ತುಂಬ ಜನ ಎಲ್ಲಿರ್ತಾರೆ ಗೊತ್ತಿಲ್ಲ, ಬಟ್ ಹೇಳಿದ್ದು ದಟ್ ಪೊಟೆನ್ಷಿಯಲ್ ಯು ಹ್ಯಾವ್ ಇಟ್ ಆಲ್ವೇಸ್ ಇದೆ ನಿಮ್ಮ ಹತ್ರ. ಆಸ್ ಸುಜಯ್ ಅವರು ಹೇಳಿದಾಗೆ ಅದೊಂದು ಹುಕ್, ಒಂದು ಸ್ಪಾರ್ಕ್, ಅದೆಲ್ಲ ಹಂಚು ಅಷ್ಟೇ. ಐ ರಿಯಲಿ ಪ್ಲೇ ಫಾರ್ ಹಿಂಗಂದರೆ ಒಬ್ಬ ಕಲಾವಿದಗೆ ನಿಜವಾಗ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಾಗ ಹಿಂಗೆ ಅನ್ಸುತ್ತೆ. ನಮ್ಮ ಪ್ರೊಡ್ಯೂಸರ್ ಹೇಳ್ತಿರ್ತಾರಲ್ಲ, ಸಂಪತ್ತಿಗೆ ಸವಾಲ್ ನಿಜವಾಗ್ಲೂ ಮಂಜುಳಾ ಆ್ಯಕ್ಟ್ ಮಾಡ್ದಂಗೆ ಮಾಡ್ತಾರೆ. ಎಂಥ ಪೊಟೆನ್ಷಿಯಲ್ ಅಣ್ಣ, ಅನ್ಇಮ್ಯಾಜಿನಬಲ್. ಇದಕ್ಕೆ ಗಟ್ವಾಣಿನ ಚಾರು ಯೋ ದೇವ್ರೆ. ಇವಾಗ ಶ್ರೀಮತಿ ಮಾತಾಡೋಂಗಿಲ್ಲ, ಅವ್ರ ಯಜಮಾನ್ರಿಗೆ ಹಾಕೊಟ್ರೆ ನಮ್ಮ ಒಂದೇ ಏರಿಯಾ ಎಲ್ಲಿ ಬೋನ್ಸ್ ಬರುತ್ತೋ ಅಲ್ಲ ಸರ್, ಬ್ಯಾಟು. ಸೊ ಇಂಟೆನ್ಷನ್ ಇಸ್ ಅದು ಎಂಟೈರ್ ಸಿನಿಮಾದಲ್ಲಿ ಒಂದು ಪ್ಯಾಟ್ರನ್ನೇ ಬೇರೆ ಚಂದ. ಅವಳು ಪಾಡುಗಳು ಮನೆ ಕೆಲಸ ಮಾಡ್ಕೊಂಡಿರ್ತಾಳೆ, ಅಲ್ಲಲ್ಲೇ ಕೈಯೆಲ್ಲ ಮಸಿಯಾಗಿರುತ್ತೆ, ಪಾತ್ರೆ ತೊಳ್ಕೊಂಡಿರ್ತಾಳೆ, ಬನ್ನಿ ಯಾಕೆ ಒಂದು ಕಾಫಿ ಕುಡ್ಕೊಂಡು ಹೋಗಿ ಬನ್ನಿ ಅಂತ ಕರಿತಿರ್ತಾಳೆ, ಹಂಗಂಗೆ ಬರ್ತಿರ್ತಾರೆ. ಆ್ಯಂಡ್ ಅಷ್ಟು ರಾಗ್, ಎಷ್ಟು ನ್ಯಾಚುರಲ್ಲಾಗಿ ಮಾಡಿದ್ದಾರೆ. ಲಂಗಾದಾವಣಿ ಅಣ್ಣ ಇಡೀ ಸಿನಿಮಾದಲ್ಲಿ ಎಷ್ಟು ಮುದ್ದ ಕಾಣುತ್ತೆ, ಭಾಳ ಚೆನ್ನಾಗಿ ಕಾಣುತ್ತೆ ಹುಡುಗಿ. ಅದೊಂದು ಜುಮ್ಕಿ ಒಲೆ ತರ ಏನೋ ಅದು ಹಿಂಗೆ ಟೊಯ್ 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 ಅಂತಿರ್ಬೇಕಲ್ಲ. ರಿಯಲಿ ಗುಡ್ ಆನ್ ಯು. ಚಂದ ಕಾಣ್ತೀರ ಅದನ್ನ ನೀವು ನೋಡೋರ್ಗೆ ಎದುರು ಮಾಡ್ಕೋತಾರೆ, ಹೇ ಹಳ್ಳಿ ಸುಂದರಿ, ಹಳ್ಳಿ ಹುಡುಗಿ ಹಿಂಗಿರ್ಬೇಕಲ್ಲ. ಯಾಕೆಂದ್ರೆ ಅದು ಒಂದು ಲಕ್ಷಣ ಇದೆಯಲ್ಲ, ಅದು ಹೊಂದುತ್ತೆ ತುಂಬಾ ಚೆನ್ನಾಗಿ. ಸರ್ ಹಳ್ಳಿ ಮಕ್ಕಳು ನಿಜವಾಗ್ಲೂ ಹಂಗೆ ಕಾಣ್ತೇವೆ ಸರ್, ಹಂಗೆ ಕಾಣ್ಬೇಕಾಗಿತ್ತು. ಎಷ್ಟು ಚೆನ್ನಾಗಿ ನೀವೇನೇ ಆದರೂ ತಲೆ ಕೂದಲು ಫಿಕ್ಸ್ ಸರ್. ತಲೆ ಕೂದಲಲ್ಲಿ ಒಂದು ಹೂ ಇಡಲೇಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಆಗೋಂಗಿಲ್ಲ. ಬೆಳಗ್ಗೆ ಎದ್ದು ಒಂದು ಹಣೆ ಕುಂಕುಮ ಇಟ್ಕೊಂಡ ತಕ್ಷಣ ಕೂದಲು ಬಿದ್ದಿರುತ್ತವೆ, ಪಟಕ್ಕಂತ ಹಿಂಗೆ ಹಾಕೊಂಡು ಹೊರಡೋದು. ಯಾವಾಗ ಇದಿರುತ್ತೆ, ಹೂ ಹಾಕಿ ಮುರಿದಿರುತ್ತೆ. ಸೊ ದಟ್ ದ ಕ್ಯಾರೆಕ್ಟರೈಸೇಷನ್ ಸ್ಟಾರ್ಟ್ಸ್ ಫ್ರಮ್ ದೇರ್. ಇನ್ನು ಹೆಣ್ಮಕ್ಳು ಯಾವಾಗಲೂ ರೆಡಿಯಾಗಿ ಹಿಂಗೆ ಜೊತೆಗೆ ಅಪ್ಪನೂ ಅಕ್ಕಪಕ್ಕ ಓಡಾಡ್ಕೊಂಡೇ ಬಿದ್ದಿರ್ತಾನೆ, ಅದು ಬೇರೆ ಪ್ರಶ್ನೆ. ಆದರೂ ಹೂವು ಮುಡ್ಕೊಂಡು ಅವಳು ಗಲ್ದ ಮೇಲೆ ಕೂತ್ಕೊಂಡು ಏನೇ ಹೊಡೆದ್ರೆ ಮಾತ್ರ ಕಾಸು ಮಡಿಕೊಂಡು, ನನ್ನೇದೆಲ್ಲ ಕಾಸು ಮಡಗಿವಾಗ ಇಲ್ಲ ಗೊತ್ತಲ್ಲ ನಿಮಗೆ, ವಸೂಲಿ ವಸಂತ ಮಗನೇ ಡಿಚ್ಚಿ ಹೊಡೆದ್ರೆ ಹೋಗ್ಬಿಡ್ತೀಯ, ಇಡು ಕಾಸನ್ನ. ಅವ್ನು ಎದುರ್ಕೊಂಡು ಕಾಸು ಇರ್ತಾನೆ ಪಾಪ. ಆ ಥರ ಅಂದರೆ ಒಂದು ಹಳ್ಳಿನಲ್ಲಿ ಒಂದು ಹೆಣ್ಮಗು ಗಟ್ವಾಣಿಯಾಗಿರ್ಬೇಕು. ನಂಗೆ ಎಲ್ಲ ಹೆಣ್ಮಕ್ಳು ಗಟ್ವಾಣಿಯಾಗಿರ್ಬೇಕು. ಸಖತ್ ಮಜಾ ಅದು. ಬನ್ನಿ ನಮ್ಮ ಮನೆಗೆ, ಒಬ್ರಿಗಿಂತ ಒಬ್ರು. ಇದು ಲೆವೆಲ್ 1. ನಾವೆಲ್ಲರೂ ಕೂಡ ಈ ಸಿನಿಮಾದ ವಸಂತ ಕ್ಯಾರೆಕ್ಟರ್ ತುಂಬಾ ಯಾಕೆ ಇಷ್ಟಪಡ್ತೀವಿ ಗೊತ್ತಾ? ಯು ಆಕ್ಟೆಡ್ ಸೋ ವೆಲ್. ಥ್ಯಾಂಕ್ಸ್ ಯಾ. ಸ್ಟಿಲ್ 8th standard failed, but you acted so well. Hey, what? Pampnasalli University I studied. I know English. So you talk so good English. All good. That only he told, no? ಅದು ಸ್ವಂತ ಡೈಲಾಗ್ ಅನ್ನೋದು. ಹೌದಾ? What? ಅಂದ್ರೆ ಪಂಪ್ನಸಳ್ಳಿ ಓದಿದ್ದೀನಿ ಅನ್ನೋದು ಇತ್ತು, ಬಟ್ ಪಂಪ್ನಸಳ್ಳಿ ಇಂಗ್ಲೀಷ್ ಮೀಡಿಯಂ, ಬಟ್ ಇಟ್ ಫೇಲ್ ಓನ್ಲಿ. ಬಟ್ ಐ ಆಮ್ ಗುಡ್ ನಾಲೆಡ್ಜ್ ಆಫ್ ಕೋರ್ಸ್. ಅಂದ್ರೆ ತಪ್ಪು ಚೆನ್ನಾಗಿ ಎಷ್ಟು ಚೆನ್ನಾಗಿ, ಅಂದ್ರೆ ದಟ್ ಈಸ್ ಹೌ ಯು ಪ್ರಿಪೇರ್. ನ್ಯಾಚುರಲಿ ಎಷ್ಟು ಚೆನ್ನಾಗಿ ಗೊತ್ತಾ, ಎಷ್ಟು ಸಕ್ಕತ್ತಾಗಿ ಕಾಣುತ್ತೆ ಗೊತ್ತಾ ಅದು. ನಮ್ಮ ಮುಖದಲ್ಲಿ ನಗು ತರಿಸೋದೇ ಅಂತದ್ದು, ಸಣ್ಣ ಸಣ್ಣ ಕಚ್ಚುಗುಡಿ. ಹೌದು, ಭಾಳ ಚಿಕ್ಕ ಅನ್ಸಿಸೋದೇ ವರ್ಕ್ ಆಗ್ಬೇಕಣ್ಣ. ಅಂದ್ರೆ ದಟ್ಸ್ ಹೌ. ಅಂಡ್ ಕಾಂಬಿನೇಷನ್ ವರ್ಕ್ ಆಗೋದೇ ಹಂಗೆ. ನೋಡಿ, ನಿಮಗೆ ಇಂಗ್ಲಿಷ್ ಗೊತ್ತಿದ್ರು ಅಲ್ಲಿ ಮಾಡ್ಬೇಕಾದ್ರೆ ಅದು ಇಂಗ್ಲಿಷ್ ಫೇಲ್ ಆಗಿ ಆ ಇಂಗ್ಲಿಷ್ ಹೇಳ್ತೀನಿ ಅಂತ ಅನ್ಸ್ಬೇಕಲ್ಲ. ಏನು ಗೊತ್ತಾ, ಅದು ಬರ್ದಿರೋರ್ಗ್ ರೇಕ್ಸ್ ಬಂದಿರೋದು. ಅದನ್ನ ಹೇಳ್ಬಿಟ್ರೆ ಇಲ್ಲಿ ನಾನು ಚಿಕ್ಕವಳಾಗ್ಬಿಡ್ತೀನಿ, ಕಟ್ ಮಾಡ್ಬಿಡಿ. ಇದೇ ಪ್ರೋಮೋ ಎಲಿಮೆಂಟ್. ಅದನ್ನೇ ತಮ್ಮನೇಲಿ ಹಾಕ್ಬಿಡ್ತೀನಿ ದೊಡ್ಡದಾಗಿ, ಬೈ ಅರ್ಚನಾ ಹಾಕಿದ್ರೆ ಫೋಟೋ ಹಾಕ್ಬಿಟ್ಟು ತಮ್ಮನೇಲಿ ಹಾಕ್ಬೋದು. ಬಟ್ ನಮಗ್ ವರ್ಕ್ಶಾಪ್ ಇತ್ತು ಸರ್. ಇಷ್ಟು ಆಕ್ಟಿಂಗು ಒಂದು 3 ದಿನ ಸಂತೋಷ್ ಸರ್ ಆಫೀಸಲ್ಲಿ ನಂಗೆ ಚಂದನ್ಗೆ 3 ದಿನ ಬೆಳಗ್ಗೆ ಸಾಯಂಕಾಲದವರೆಗೂ ರುಬ್ಬು. ಕರೆಕ್ಟ್ ಒಳಗೆ ಇಳಿಸೋಕೆ. ಏನೇನೋ ಎಕ್ಸರ್ಸೈಸ್ ಮಾಡ್ಸಿದ್ರಪ್ಪ. ಗೋಡೆಗೆ ತಲೆ ಹಾಕಿ ಒರಗಿಸಿ ಓಂ ಅನ್ಸೋದು. ಎಲ್ಲಿ ಯೂಸ್ ಆಯ್ತದು? ಮಾತಾಡಕ್ಕೆ ಗೊತ್ತಿರ್ಲಿಲ್ಲ. ಇವಾಗ ಒಂದು 4 ಅಕ್ಷರ ಮಾತಾಡ್ತಿದ್ದೆ. ಏನ್ ಗೊತ್ತಾ, ಮೈ ಓನ್ಲಿ ಪ್ರಾಸೆಸ್ ಯಾವ ಪದಾರ್ಥ ನಿನಗೆ ವಾಪಸ್ ಕೌಂಟರ್ ಕೊಡಲ್ಲ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಇವಾಗ ನೀನು ಒಂದು ಗೋಡೆ ಹತ್ರ ಹೋಗುವ, ಗೋಡೆ ವಾಪಸ್ ಮಾತಾಡ್ಬೇಕಣ್ಣ ನಿಮಗೆ. ಮೈ ಇಂಟೆನ್ಷನ್ ಕರೆಕ್ಟಾಗಿ ಹತ್ರ ಹೋಗು. ನಿನ್ನ ಆರ್ಥನಾದವನ್ನು ಕೇಳಬಲ್ಲ ಶಕ್ತಿ ಆ ಗೋಡೆಗಿದೆ. ಪ್ರತಿಕ್ರಿಯಿಸೋದಕ್ಕೆ ನೀನು ಕಿವಿ ಕೊಡ್ಬೇಕಷ್ಟೇ. ನೀನು ಮಾತಾಡೋ ದಾಟಿಗೆ ಅದು ರೆಸ್ಪಾಂಡ್ ಮಾಡುತ್ತೆ ವಾಪಸ್ಸು. ಏನು ಬಂದ್ಬಿಡ್ತು, ಎಲ್ಲಿ ಉಪಯೋಗ ಆಯಿತು, ಎಲ್ಲಿ ಬರ್ತದೆ, ಬರೋಲ್ಲ. ಕಿವಿ ಕೊಟ್ಟರೆ ಮಾತ್ರ ಕೇಳಿಸೋದು.
ಏನು ಅವ್ರನ್ನ ಬ್ಲೇಮ್ ಮಾಡ್ತಿದ್ದೀರಾ? ಅಲ್ಲ ನಾ ಹೇಳ್ತಿರೋದು ವರ್ಕ್ ಆಗಲ್ಲ ಹಂಗೆ. ಉಳಿದವರು ಕಂಡಂತೆ. ಎಲ್ರು ಕಂಡವ್ರೆ ಇದನ್ನೇ, ಉಳಿದವ್ರು ಕಂಡ್ರೆ ಇದೇನ್ ಬೈತಿರೋದಾ? ಇಲ್ಲ ಅಣ್ಣ, ಇಲ್ಲ ನಿಜವಾಗ್ಲು ಸಚ್ಚ ಪರ್ಫಾರ್ಮೆನ್ಸ್ ಬಂದಿರುತ್ತೆ ಆ ತರ ಎಕ್ಸರ್ಸೈಸ್ ಗಳಿಂದಾನೆ. ಹಾ, ಮುಲಾಜೆ ಇಲ್ಲ. ಶೀಸ್ ಕೂಡ ಗೋಡೆ ತಲೆ ಹೊರ್ಕೊಂಡು ನಿಲ್ಸಿದ್ರಲ್ಲ, ಗೋಡೆ ತಲೆ ವರ್ಕ್ ಆಗುತ್ತಣ್ಣ. ಇಷ್ಟು ಹತ್ರದಲ್ಲಿ ಹೋಗಿ ಮಾತಾಡ್ಬೇಕು ನೀನು, ಈ ಡಿಸ್ಟೆನ್ಸ್ ಅಲ್ಲಿ ಇರ್ಬೇಕು ನೀನು. ಮಾತಾಡಿದಾಗ ಅದು ರೆಸಿಪ್ರೋಕೇಟ್ ಮಾಡುತ್ತೆ ಗೋಡೆ. ಮುಖ ತಗೊಂಡ್ ಮಾತಾಡೋದು. ಹಾ, ಮಖದ ಹತ್ರ ಮಖ ತಕೊಂಡ್ಬಂದು ಒಬ್ಬಿಟ್ಟು ಮತ್ತೆ ಹಂಗ್ ಬಂದ್ ಮಾಡ್ಬೇಕು. ಏನ್ ಗೊತ್ತಾ, ರೆಸಿಪ್ರೋಕೇಟ್ ಮಾಡುತ್ತೆ ನಿನಗೆ. ನಿನ್ ವಾಯ್ಸ್ ಎಲ್ಲಿ ಎಷ್ಟು ಬಳಸ್ಬೇಕು ಅಂತ ಗೊತ್ತಾಗುತ್ತೆ, ಎಷ್ಟು ನೀನು ಜೋರಾಗಿ ಮಾತಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಎದುರುಗಡೆ ಒಂದು ಆರ್ಟಿಸ್ಟ್ ಇದ್ದಾಗ ಎಷ್ಟು ಬಗ್ಗೆ ಮಾತಾಡಬೇಕು ಅಂತ ಗೊತ್ತಾಗುತ್ತೆ. ಥಿಯೇಟರ್ ಅಲ್ಲ ಅದು, ಮಾಡಿದೀನಿ. ಒಂದು ನಾಟಕ ಗೊತ್ತಿಲ್ಲ. ಯಾ, ಯಾವುದು? Then it's theater artist only, no? No, which natka? I'm asking you, man. English man? ನಾನಾದ್ರೆ ನಾನು ನೀನೇನಾ? ಯಾರು ಬರ್ದಿರೋದು? Comedy of errors. ಯಾರು ಬರ್ದಿರೋದು? That's not important. What's important is April 17th ಎಲ್ರ ಕಾಲ ಎಳೆಯುತ್ತೆ ಕಾಲ ರಿಲೀಸ್ ಆಗ್ತಾ ಇದೆ. ಅದನ್ನ ಬರ್ದಿರೋದು ರಾಜ್ಗುರು ಹೊಸಕೋಟೆ ಹಾಗೂ ಸುಜಯ್ ಶಾಸ್ತ್ರಿ ಅವರು. ರಿಲೆವೆಂಟ್ ಆಗಿರೋದು ಮಾತಾಡ್ಬೇಕು. Yes, ನಂಗೆ she is relevant ಅಣ್ಣ for today. She is really relevant. ಏನಕ್ಕೆ ಗೊತ್ತಾ, ಅದನ್ನು ಹೇಳ್ಬಿಡ್ತೀನಿ ಸರ್. ಮುಂಚೆ ಆಡಿಷನ್ ಕಾಲಲ್ಲಿ ಥಿಯೇಟರ್ ಆರ್ಟಿಸ್ಟ್ ಓನ್ಲಿ ಅಂತ ಬರೀತಾರೆ. ನಾನು ಥಿಯೇಟ್ರೇ ಮಾಡಿಲ್ವಲ್ಲ. ನಾನು ಹೋಗಿ ಎಲ್ಲೋ ಕಾಡಿ ಬೇಡಿ ಒಂದು ನಾಟಕದ ಟ್ರೂಪಿಗೆ ಸೇರಿಕೊಂಡು ಒಂದು ನಾಟಕ ಮಾಡಿ ಸ್ಟೇಜಿಂದ ಫೋಟೋಸ್ ಎಲ್ಲ ಇಸ್ಕೊಂಬಂದ್ಬಿಟ್ಟು ಎಸ್ ಐ ಆಮ್ ಅ ಥಿಯೇಟರ್ ಆರ್ಟಿಸ್ಟ್, ಸಿ ಪಿಕ್ಚರ್ಸ್ ಪ್ರೂಫ್ ಅಂತ ಕಳಿಸ್ತಾ ಇದೆ. ಆವಾಗ ಇವ್ರಿಗಲ್ಲ, ಇವ್ರಿಗೆ ಹೇಳಿದ್ರೆ ನಂಬಿಡ್ತಾರೆ, ಗೊತ್ತಾಗ್ಬಿಡುತ್ತೆ ಇವ್ರಿಗೆ ನಾನು ಸುಳ್ಳು ಹೇಳ್ತೇನೆ ಅಂತ. ಬೇರೆಯವ್ರಿಗೆಲ್ಲ ನಾನು ಥಿಯೇಟರ್ ಆರ್ಟಿಸ್ಟೇ ಅಂತ ನಾಟಕದ ಫೋಟೋಸ್ ಎಲ್ಲ ಕಳಿಸ್ತಾರೆ. ಆಡಿಷನ್ ಕರಿತಾ ಇದ್ರು. ಇವಾಗ ಕೇಳ್ಬಿಟ್ರೆ ಅವ್ರಿಗೆ ಗೊತ್ತಾಗ ಅವ್ರ ಸಿನಿಮಾ ನಂಗೆ ಸೆಲೆಕ್ಟ್ ಆಗಿಲ್ವಲ್ಲ. ನಾನು ಅವಾಗ ಥಿಯೇಟರ್ ಆರ್ಟಿಸ್ಟ್ಗೆ ಎಂಟ್ರಿ ಅಂತೆ. ಆಯ್ತು ಬರ್ತೀನಿ, ಆಡಿಷನ್ ಮಾಡ್ತೀನಿ, ನೋಡಿ ಬೇಡ ಅಂದ್ರೆ ಇಲ್ಲ ಥಿಯೇಟರ್ ಆರ್ಟಿಸ್ಟ್ ಆಗಿರ್ಬೇಕು ಅಂತ ಇವರು. ಅದೇ ನಾನೇ ಊರವ್ರಿಗೆಲ್ಲ ಹೇಳ್ಕೊಂಡ್ ಬಂದಿದ್ದೀನಿ. ಮಾಡಿದೀನಿ. 2 ಸಲ KH ಕಲಾಸೌಧದಲ್ಲಿ ನಾಟಕ ನಂದು ಪ್ರದರ್ಶನ ಆಗಿದೆ. ಹೌಸ್ಫುಲ್. ಯಾವ ಟೀಮ್ ಅಮ್ಮ? ಅನಾಮಿಕಾ ಅಂತ ಒಂದು ಟೀಮ್. ಅದ್ ಇವಾಗ ಇಲ್ಲ, ಯಾಕಂದ್ರೆ ಒಬ್ಬ ಲೀಡ್. ಐ ಹ್ಯಾವ್ ಪ್ರೂಫ್, ಫೋಟೋಸ್ ಐ ಹ್ಯಾವ್. ಅದು ಕಾಮಿಡಿನೇ ಇದ್ದಿದ್ದು, ಚೆನ್ನಾಗ್ ಬಂತು. ತುಂಬಾ ಇಷ್ಟ ರೀ, ಸಿಕ್ಕಾಪಟ್ಟೆ ಇಷ್ಟ. ಆ ತರ ಮಾಡ್ಬೇಕು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ವೇನೋ. ಕಾಮಿಡಿ ಅಲ್ಲ, ಬಾಯ್ ಬಿಡಬಾರ್ದು ಬೇಸಿಕಲಿ. ಡೀಸೆಂಟ್ ಆಗಿ ಸೈಲೆಂಟ್ ಆಗಿರೋ ಹೆಣ್ಮಗಳು ಅನ್ಸ್ಬಿಡುತ್ತೆ, ಸುಸಂಸ್ಕೃತ ಹೆಣ್ಮಗಳು ಸೈಲೆಂಟ್ ಆಗಿ ಅನ್ಸುತ್ತೆ. ನೀವು ಅಷ್ಟೊಂದು ಔಟ್ಕಮ್ ಆಗಿ ಮಾತಾಡ್ತೀರಾ, ನಿಮ್ಮ ಮಾತುಗಾರಿಕೆ ಬ್ಲಾಸ್ಟ್ ಆಗೋ ಥರ ಇದೆಲ್ಲ ಅನ್ಸಲ್ಲ. ಅದು ಸೆಲೆಕ್ಟೆಡ್ ಡೇಸ್ ಮಾತ್ರ. ಇವಾಗ ಒಳ್ಳೆ ಊಟ ಆಗಿದೆ, ಖುಷಿಯಾಗಿದ್ದೀನಿ, ಚೆನ್ನಾಗಿ ಮಾತಾಡ್ತಾ ಇದ್ದೀನಿ, ಆಂಕರಿಂಗ್ ಮಾಡ್ತಾ ಇದ್ದೆ. ನಾನು ಮುಂಚೆ ಏನಕ್ಕೆ ನಿಲ್ಸಿದ್ದು ಅಂದ್ರೆ ಹಿಂಗೆ ಎಲ್ಲ ಅಟ್ ಎ ಟೈಮ್ ಟೆನ್ಷನ್ ಕೊಡ್ತಾ ಇದ್ರೆ ನನ್ಗೆ ಆಗಲ್ಲ ಮಾತಾಡಕ್. ನಾನು ಇವಾಗ ಅವ್ರನ್ನ ಮಾತಾಡ್ಸಲ್ಲ, ಏನ್ ಮಾಡ್ತೀರಾ ಅಂತ. ಅವರು ಕೆಡ ಔಟ್ ಅಂತ ಬೈದ್ ಕಳ್ಸು. ಸ್ಟಾಪ್ ಅಂದ್ರೆ ನನ್ಗೆ ಅಷ್ಟು ಪ್ರೆಷರಲ್ಲಿ ವರ್ಕ್ ಆಗಲ್ಲ. ಅಂಡ್ ಐ ರಿಯಲೈಸ್ಡ್, ಇವಾಗ ನೀವು ಸುಸಂಸ್ಕೃತ ಹಿಂಗೆಲ್ಲ ವರ್ಡ್ಸ್ ಯೂಸ್ ಮಾಡ್ತಾರಲ್ಲ, ಹಿಂಗ್ ಮಾಡಿದ್ರೇನೆ ಸುಪೀರಿಯರ್ ಅಂತ ಪ್ಲಾನ್ ಮಾಡಕ್ ಹೋದ್ರೆ ಅಲ್ಲಿ ಜೋಕರ್ ಆಗ್ತೀನಿ. ಸೊ ನನಗೆ ಹೆಂಗ್ ಬರುತ್ತೋ ಅದ ಆಮೇಲೆ ರಿಯಲೈಸ್ ಆಗಿತ್ತು ನಂಗೆ ಹಂಗ್ ಮಾಡ್ಬೇಕು. ಹಂಗಿರೋದು ಇವಾಗ. ಮುಂಚೆ ಪ್ರಿಟೆಂಡ್ ಮಾಡ್ತಾ ಇದ್ದೆ. ನಾವು ನೋಡ್ರ ಸೇಮ್ ಅದೇ, ಇವಾಗ ಸೇಮ್ ಪಾಲಿಸಿ. ನಗು ಬರೋದೇನು ಗೊತ್ತಾಗ, ಫಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹತ್ಬಿಟ್ಟಿದ್ಲು. ಈ ಸಿನಿಮಾ ಪ್ರೆಸ್ ಮೀಟ್ ಅಲ್ಲ, ಗೊಳ ಹತ್ಬಿಟ್ಟಿದ್ಲು. ಯಾರೋ ಪ್ರಶ್ನೆ ಕೇಳಿ, ಸುಬ್ಬಣ್ಣ ಪ್ರಶ್ನೆ ಕೇಳೋದಲ್ಲ, ಸಿಕ್ಕಾಪಟ್ಟು ಸೀನಿಯರ್ ಆಯ್ತಾ, ಗೊಳ ಹತ್ಬಿಟ್ಲು. ಇವಾಗ ಒಂದು 4 ಸಿನಿಮಾ ಆಗೋದಲ್ಲ, ಅವಾಗ ಅಣ್ಣ ಇಬ್ರು ಒಂದೇ ಜಿಮ್ ಅಣ್ಣ ಹೋಗೋದು. ಆಯ್ತಾ ನನ್ನ ಹೆಂಡತಿ ಪಕ್ಕದಲ್ಲಿ ಇರ್ತಾಳೆ, ಎತ್ತಿ ಹೊಡೆದ್ಬಿಡ್ತೀನಿ ಇವಾಗ, ಎತ್ತಿ ವೆಯ್ಟ್ಸು ಅಂತಾಳೆ. ನನ್ನ ಹೆಂಡತಿ ಎತ್ತರಿ ಅಂತ, ನೀನು ಒಂದೇನಾ, ಆಮೇಲೆ ನನಗೆ ವೆಯ್ಟ್ಸ್ ಎತ್ಬೇಕಣ್ಣ. ಒಂದು ಮಾತಾಡ್ಕೊಂಡು ಇವರಿಬ್ರು ಮಾತಾಡ್ಕೊಂಡು ಬೈತಾಣ, ವೆಯ್ಟ್ಸ್ ಎತ್ತು ಎತ್ತ ಅಂತಾಳೆ. ಹಿಂಗೆ ಕಲ್ಲೆಲ್ಲ ಕಡಿತಾಳಣ್ಣ ನಾನು ನೋಡಿ. 2 kg ಡಂಬಲ್ ಇಟ್ಕೊಂತಾರೆ ಸರ್. ನನ್ಗೆ ಯಾರು ಇವ್ರು ನಿಮ್ಗೆ ಗೊತ್ತಾದ್ರೆ, ನೋ ಐ ಡೋಂಟ್ ನೋ ಹಿಮ್ ಬಿಕಾಸ್ 2 kg ಡಂಬಲ್.
ನಾಟ್ ಮೈ ಫ್ರೆಂಡ್. ನಾಟ್ ಎಟ್ ಆಲ್ ಮೈ ಫ್ರೆಂಡ್. ಬೇಕಾ ತೂಕ ಇರ್ಬೇಕಲ್ಲ. ಇರ್ಬೇಕಣ್ಣ, ತೂಕದ್ದೆಲ್ಲ ಎತ್ಕೊಂಡು ಸ್ಟ್ರೆಂತ್ ಹೋಗ್ಬಿಟ್ಟಿರ್ತಾರೆ. ಬರ್ಬೇಕು, ಸ್ಟಾಮಿನಾ ಬರ್ಬೇಕು, 2 kg ಡಂಬಲ್ ಬೇಕು. ಅಲ್ಲ, ಉಳಿದ್ರದ್ದು 2 kg ದಣ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಈ ಅಮ್ಮ ಹೆಂಗ್ ಗೊತ್ತಾ, ಈ ವರ್ಕ್ ಇದು ಮಾಡ್ತಿರ್ಬೇಕಾರೆ ಹಿಂಗ್ ಪೋಣಿಸ್ಕೊಂಡು ಮಾರಕ್ ಇಟ್ಟಿರ್ತಾರಲ್ಲ ಮೀನು, ಹಂಗ 5, 2, 5, 7.5, 10, 4 ಇಟ್ಕೊಂಡಿರ್ತಾರೆ. ಯಾರು ಕೇಳಿದ್ರೆ ನೋ ಐ ಆಮ್ ಡೂಯಿಂಗ್. ಬಟ್ ನಿಮ್ ಕೊಡ್ತೀನಿ ತಾನೆ. ಪಾಪ ಅವಾಗ ಸಾಲ ಕೊಡ್ತಾಳೆ ಅಷ್ಟೇ, ಅಷ್ಟು ಬಿಟ್ರೆ ಎತ್ಕೊಂಡ್ಬಿಡ್ತಾಳೆ. ಅವ್ರ ಕ್ವಶನೇ ಬೇರೆ ಇದ್ದಿದ್, ಇವಾಗ ಜಿಮ್ ಯಾಕೆ ಬೇಕು? ಅಲ್ಲ ನಾ ಹೇಳಿದ್ದು ಅದೇ ಸರ್, ನಾನು ಸುಳ್ಳು ಹೇಳ್ಬಿಟ್ಟು ಊರ್ ಬಿಟ್ಟು ಎಲ್ಲೋ ಊರಲ್ಲಿ ಇದೀನಿ ಸರ್, ಸಾರಿ ಐ ಕಾಂಟ್ ಕಮ್ ಅಂತ ಹೇಳಕ್ ಹೋಗಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಜಿಮ್ ಅಲ್ಲಿ ಕಾಣಿಸ್ಬಿಡ್ತಾರೆ. ನೀವು ಒತ್ತಿದ್ಯಾಕೆ? ಒಂದು ಹುಡುಗಿನ ನೀವು ಅಂತ. ಹೌದು, ಅದು ನಿಜ. ಬಟ್ ಒಂದ್ ಸ್ಪೀಚ್ ಮಾಡಿದೆ ಸರ್, ಮೈಕ್ ಕೊಟ್ರು, ಎಲ್ಲ ಕನ್ನಡದಲ್ಲೇ ಮಾತಾಡಿದೆ. ಎಂಡ್ ಅಲ್ಲಿ ಏನೋ ಬೆಸ್ಟ್ ವಿಶಸ್ ಟು ಲುಕಿಂಗ್ ಫಾರ್ವರ್ಡ್ ಅಂತ ಏನೋ ಹೇಳ್ದೆ ನಾನು. ಒಂದ್ ಲೈನ್ ಇಂಗ್ಲಿಷ್ ಅಲ್ಲಿ ಹೇಳ್ದೆ. ಅವರು ಯಾವ್ದಕ್ಕೆ ಏನ್ ಹೇಳಿದ್ರೋ ಗೊತ್ತಿಲ್ಲ, ಏನಮ್ಮ ಕನ್ನಡದ ಹುಡುಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದೀಯಾ ಹಂಗೆ ಹಿಂಗೆ ಒಂದೇ ಲೈನ್ ನಾನು ಹೇಳಿದ್ದಲ್ವಾ ಅವತ್ತು. ನಾನು ದಟ್ ವಾಸ್ ನಾಟ್ ಇವನ್ ಇಂಟೆನ್ಷನಲ್. ಪಾಪ ಇದು ತುಂಬಾ ಚೆನ್ನಾಗಿ ಮಾತಾಡಿತ್ತು, ಅದು ಬೇರೆ ಪ್ರಶ್ನೆ. ಸುಬ್ಬಣ್ಣ ಜನರಲಿ ಒಂದು ಕೇಳ್ತಾ ಎಲ್ಲರ ಎಳತೆ ಕಾಲದ ಬಗ್ಗೆ ಕೇಳಿದ್ರು, ಹಾಗೆ ಒಂದೇನೋ ಒಂದು ಹಾಸ್ಯಮಯವಾಗಿ ಏನೋ ಮಾತಾಡ್ತಿದ್ವಾಗ ಇಟ್ ವಾಸ್ ಅನ್ಇಂಟೆನ್ಷನಲ್ ಒಂದು ಕ್ವೆಶ್ಚನ್ ಕೇಳಿದ್ರು. ಪಾಪ ಅವ್ರು ನಂಗೆ ಆಮೇಲೆ ಬಂದು ಸಾರಿ ಎಲ್ಲ ಕೇಳಿದ್ರು, ನಾನೇ ಅಯ್ಯಯ್ಯೋ ಸರ್ ಅಂತೆಲ್ಲ. ಅಂದ್ರೆ ಶಿ ವಾಸ್ ಸೋ ಇನ್ ಟು ದ ಕ್ಯಾರೆಕ್ಟರ್ ಅಣ್ಣ, ಐ ವಿಲ್ ಸೇ ದಟ್. ನಿಜವಾಗ್ಲೂ ಹಾಸ್ಯವಾಗಿ ಮಾತಾಡ್ತೀವಿ, ದಿನ ಬೆಳಗಾದ ಒಂದು ಚೇಷ್ಟೆ ಮಾಡ್ತೀವಿ, ಕಾಲು ಹಿಡ್ಕೊತಿರ್ತೀವಿ, ಅವೆಲ್ಲ ಸತ್ಯ. ಬಟ್ ಶಿ ವಾಸ್ ಸೋ ಇನ್ ಟು ದ ಕ್ಯಾರೆಕ್ಟರ್. 4 ವರ್ಷದ ಹಳೆ ಮಾತು ನಾನು ಹೇಳ್ತಿರೋದು. ಶಿ ವಾಸ್ ಸೋ ಇನ್ ಟು ದ ಕ್ಯಾರೆಕ್ಟರ್. ಟ್ರಸ್ಟ್ ಮೀ, ನಿಜವಾಗ್ಲೂ ಬರ್ತಿದ್ದಾಗೆ ನಾನು ಇದನ್ನ ಮಾಡ್ಲಾ ಮಾಡ್ತಾ ಮಾಡಿ ನೀನು ಮಾಡು, ನೀನು ಏನು ಮಾಡೋದು ಸಖತ್ತಾಗಿ ಒಳಗೆ ಹೋಗ್ತಾರೆ. ನಿಜವಾಗ್ಲೂ ಚೆನ್ನಾಗಿ ಹೋಗ್ತಾಳಣ್ಣ, ನಿಜವಾಗ್ಲೂ ಚೆನ್ನಾಗುತ್ತೆ. ನನಗೆ ಪ್ರತಿ ಸತಿ ಇವಳು ಪಕ್ಕದ ಕ್ಯಾರೆಕ್ಟರ್ ಯಾವ್ದಾರು ಮಾಡ್ತಿದ್ರೆ ನಾನು ಒಟ್ಟೊಟ್ಟು ನಾನು ಹೇಳ್ತಿದ್ರೆ ಕೇಳೋಗಿ ಒಟ್ಟೊಟ್ಟೆ ಹುಡ್ಕೊತಿರ್ತೀನಿ, ಇದು ಯಾವುದೋ ಮಾಡ್ತಿದ್ದಾಳೆ ಇವಳು. ಪೈಸಾ ಕೋನ್ ದೇಗಾ ಬೈ, पैसा के लिए काम करने का नहीं अबा, नाम के लिए काम करना है. दोनों के लिए करना है. ಹೋಗು ಮಾಡ್ಕೋ, ಅಲ್ಲೆಲ್ಲ ಲಾಸ್ಟ್ 2 ದಿವಸದ ಮಾಡ್ಬಿಡ್ಬಾ, ಹೋಗು. ಪೊಟೆನ್ಶಿಯಲ್ ಪೊಟೆನ್ಶಿಯಲ್ ಇದೆ ಅಂದ್ರೆ ಯಾರಿಗ್ ಗೊತ್ತಾಗ್ತಾ ಇದೆ ಸರ್? ಅಮ್ಮ, ನಾನು ನೀನು ಒಂದೇ ಫ್ರೆಂಡ್ಸು, ನಾನು ಪೊಟೆನ್ಶಿಯಲ್ ಇದೆ ಅಂತ ತುಂಬ ಅಣ್ಣ 1000 ಸತಿ ಹೇಳವನೆ, ನಾನು ಕರಿತೀನಿ. ಹೇಳದ್ದು ಪ್ರಶ್ನೆ ಅಲ್ಲ, ಮಾಡ್ಬೇಕು. ಅದಕ್ಕೆ ನಾನು ಒಂದ್ ಸ್ಟೆಪ್ ಮುಂದೆ ಹೋಗಿ ಮಾಡ್ತಾ ಇದ್ದೀನಿ. ಅವ್ರನ್ನ ಸುಮ್ಮನೆ ಅಲ್ಲ, ಅವರು ನೋಡ್ತಾ ಇದಾರೆ ಯಾಕೆ ಇವ್ರನ್ನ ಕರ್ಸ್ದೆ ಅಂತ. ಅದೇ ಅದು ಅನಿಸ್ತದೆ. ಆಂಕರ್ ಇರ್ಬೇಕಾದ್ರೆ, ಆಕ್ಟ್ರೆಸ್ ಇರ್ಬೇಕಾದ್ರೆ ನಂಗೆ ಏನು ತೊಂದರೆ ಇಲ್ಲ, ನಮ್ ಕೆಲಸ ಕಡಿಮೆ ಇರುತ್ತೆ. ಏನೇನೋ ಮಾತಾಡ್ತಾ ಇದೀವ ನಾವಿಬ್ರು, ಏನಿರತ್ತೆ? ಇಲ್ವಲ್ಲ, ನಿಮ್ಗೇನು ಹತ್ರದಿಲ್ಲ, 95% ಕಟ್ ಮಾಡೋಂಥದ್ದು. ಒಂದು ಸಿನಿಮಾ ಮತ್ತು ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ಗಳು, ಟೆಕ್ನಿಷಿಯನ್ಸ್ಗಳು ಹಿಂಗೆ ಜೆಲ್ ಆದ್ರೆ ಸಿನಿಮಾ ಔಟ್ಪುಟ್ ಹಿಂಗ್ ಬರುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಥಿಂಕಿಂಗ್ ಆ ಪರ್ಸ್ಪೆಕ್ಟಿವ್ ಯೋಚನೆ, ಕಂಫರ್ಟ್ ಝೋನ್ ಇರಬೇಕು ಸರ್. ಎಕ್ಸಾಕ್ಟ್ಲಿ. ಅದಕ್ಕೆ ಇಬ್ಬರದ್ದು ಜೆಲ್ಲೆಸ್ ಯೋಚನೆ ಮಾಡ್ತಿದ್ದೀನಿ. ಅಂದ್ರೆ ಕಂಫರ್ಟ್ ಝೋನ್ ಒಂದು, ಮತ್ತು ಇವ್ರ ಕೆಲಸ ಮೇಲೆ ನಿಮ್ಗಿರೋ ಟ್ರಸ್ಟ್ ಮತ್ತು ರೆಸ್ಪೆಕ್ಟ್, ಅವ್ರ ಕೆಲಸ ಮೇಲೆ ನಿಮ್ಗಿರೋ ಟ್ರಸ್ಟ್ ಮತ್ತು ರೆಸ್ಪೆಕ್ಟ್, ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಅಲ್ಲ, ಸಿನಿಮಾ ಪ್ರಮೋಷನ್ ಟೈಮಿಗೆ ಸಿಗಲ್ಲ, ಬರಲ್ಲ, ಕಂಪ್ಲೇಂಟ್ ಕೊಡೋ ಮಟ್ಟಕ್ಕೆ ಹೋಗಿರೋ ನಿರ್ದೇಶಕರು ನೋಡಿದೀವಿ. ಇಲ್ಲೇ ಹೇಳಿದ್ದು ಜನರಲಿ, ಅಥವಾ ನಮ್ಗೆ ಸಾಥ್ ಕೊಡ್ತಿಲ್ಲ, ಹಿಂಗ ಯಾವ ಆಯ್ತು ಅಂತ ಆಕ್ಟ್ರೆಸ್ ಒದ್ದಾಡೋದು ನೋಡಿದೀವಿ, ನಿರ್ಮಾಪಕರ ಮೇಲೆ ಕೋಪ ಮಾಡ್ಕೊಂಡಿರೋದು ನೋಡಿದೀವಿ. ಅದು ಇಲ್ಲಿ ಎಲ್ಲರೂ ಹೆಂಗಿದ್ರು ಗೊತ್ತಾ, ಸಿನಿಮಾ ಆಗಿ 4 ವರ್ಷ ಆಗೋಯ್ತು, ಇನ್ನೂ ಕಿತ್ತಾಡ್ತೀವಿ ಮುಂದೆ. ಯೋಚನೆ ಮಾಡಿದ್ರೆ ಮರ್ಪುಡ್ಸಿ ಮುಂದಕ್ಕೆ ಹೋಗ್ಬೇಕು, ನೀವು ತಲೆ ಕೆಡಿಸ್ಕೊಳ್ಳದೆ. ವಾಟ್ ಅರ್ಚನಾ ಅವರೇ, ನೀವೀಗ ಸಾಥ್ ಕೊಡ್ತೀರಾ, ನಮ್ಮ ಸಿನಿಮಾ ಇದು ಅಂತ ಇವತ್ತು ಓನ್ ಮಾಡ್ತೀರಾ, ಪ್ರಮೋಷನ್ ಬಂದು ಕೂತ್ಕೋತೀರಾ, ಹ್ಯಾಟ್ಸ್ ಆಫ್ ಟು ಯು ಗೈಸ್. ದಟ್ಸ್ ಅ ಕಮಿಟ್ಮೆಂಟ್. ನಮ್ಮ ಸಿನಿಮಾನೇ ಸರ್. ನಾನು ಸೈಲೆಂಟ್ ಆಗಿ ಕೂತಿಲ್ಲ, ನಾನು ಐ ಆಮ್ ಅಬ್ಸರ್ವಿಂಗ್ 360 ಡಿಗ್ರಿ ಆಂಗಲ್, ಹೆಂಗಿದು ಅಂತ ನಾನೊಂದು ಕತೆ ಬರೀತಾ ಇದ್ದೀನಿ. ಹಿಂಗೆ ಮಾಡಿದ್ದಾರೆ ಸಿನಿಮಾನ. ಎಕ್ಸಾಕ್ಟ್ಲಿ. ಸೊ ಈ ಜೆಲ್ಲೆಸ್ ಇಲ್ಲಿ ವರ್ಕ್ ಆದ್ರೆ ತೆರೆ ಮೇಲೆ ಹೆಂಗಿರ್ಬೇಡ ಸರ್. ಜೆಲ್ನೆಸ್ ವರ್ಕ್ ಆಗಕ್ಕೆ ನೀವು ಏನೂ ಮಾಡಬಾರ್ದು, ಒಳ್ಳೆಯವರಾಗಿರ್ಬೇಕಷ್ಟೇ, ಅಷ್ಟೇ. ದುಡ್ಡು ಅದೆಲ್ಲ ಬೇರೆ, ಅವ್ರು ಒಳ್ಳೆಯವರು ಅಂದ್ರೆ ನಮ್ಗೆ ಬರಲ್ಲ ಅನ್ನಕ್ ಮನ್ಸು ಬರಲ್ಲ. ಅರ್ಚನಾ ಅವರೇ, ಸೀರಿಯಸ್ ಕ್ವಶನ್. ಎಲ್ಲರೂ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಹೋಗ್ತಾರೆ, ನಮ್ಮ ಸಿನಿಮಾ ಚೆನ್ನಾಗಿ ಆಗ್ಬೇಕು ಮತ್ತು ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ ಎಲ್ಲರೂ ಕೂಡ. ಆದ್ರೆ ಜನರ ವಿಚಾರ ಮಾತ್ರ ಎಲ್ಲೋ ಒಂದು 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 ಹುಕ್ಕು, ಒಂದು ಕೊಂಡಿನ ಮಿಸ್ ಆಗ್ತಿರುತ್ತೆ. ಈಗ ನಿಮ್ಮ ಸಿನಿಮಾ ಟ್ರೈಲರ್ ಅಫ್ಕೋರ್ಸ್ ಕ್ಯಾಚಿ ಆಗಿದೆ, ಅಟ್ರಾಕ್ಟಿವ್ ಆಗಿದೆ, ಇಂಪ್ರೆಸಿವ್ ಆಗಿದೆ, ಕರೆಕ್ಟ್. ಸಿನಿಮಾ ಹಿಡಿದು ನಿಲ್ಸಕ್ಕೆ ಹರೀಶ್ ಅವರೇ ಈ ಪಾಯಿಂಟ್ ಜನ ಹಿಡಿದು ಕೂರಿಸುತ್ತೆ ಅನ್ನೋದು ನಿಮ್ಮ ಪ್ರಕಾರ ಯಾವುದು? ಈ ಸಿನಿಮಾದಲ್ಲ, ಈ ಸಿನಿಮಾ ಎಲ್ಲರೂ ಕಾಲ ಹಿಡಿದಿದೆ, ಕಾಲ. ಆನೆಸ್ಟಿ, ಪ್ಲೀಸ್ ಆನೆಸ್ಟಿ ಹೇಳ. ಪ್ರೊಡ್ಯೂಸರು
ಇವ್ರ ಮೇಲೆ ನಂಬಿಕೆ ಮೇಲೆ ಇವರು ಚಂದನ್ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಮಾಡಿ ಅಂತ ಇವ್ರು ಯಾವತ್ತೂ ಬಂದು ಇದನ್ನ ಹಿಂಗೆ ಮಾಡಿ ಹಂಗೆ ಮಾಡಿ ಪ್ರೊಡ್ಯೂಸರ್ ನಾನು ನೋಡ್ದಂಗೆ ಯಾವತ್ತೂ ಇಂಟರ್ಫಿಯರ್ ಆಗಿಲ್ಲ. ಅವರು ಆನೆಸ್ಟಾಗಿ ಪ್ರೊಡ್ಯೂಸರ್ ಏನು ಮಾಡ್ತಾರೆ ಅದನ್ನ ದುಡ್ಡು ಕೊಟ್ಟು ಕ್ರಾಫ್ಟ್ ಮೇಲೆ ಡೈರೆಕ್ಟರ್ ಮೇಲೆ ನಂಬಿಕೆ ಇಟ್ಟು ಅವ್ರು ಇದು ಮಾಡಿದ್ದಾರೆ. ಇವ್ರ ಪೋಸ್ಟ್ನ ಯಾವತ್ತೂ ಮಿಸ್ಯೂಸ್ ಮಾಡಿಲ್ಲ. ಡೈರೆಕ್ಟರ್ ಆಗಿ ಇವ್ರು ಏನು ಮಾಡಬೇಕು, ಆರ್ಟಿಸ್ಟಿಗೆ ಸಪೋರ್ಟ್ ಮಾಡಬೇಕು, ನಮ್ಮಲ್ಲಿರೋದು ಟ್ಯಾಲೆಂಟ್ ಆಚೆ ತೆಗಿಬೇಕು, ಪುಷ್ ಮಾಡಬೇಕು, ಎಲ್ಲ ಇವ್ರು ಮಾಡಿದ್ದಾರೆ. ನಾನು ಚಂದನ್ನು ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ಬಂದು ನಮಗೂ ಇಷ್ಟ ಆಗೋಯ್ತು ಪಾತ್ರ. ಐ ವಿಲ್ ಸ್ಪೀಕ್ ಫಾರ್ ಮೈ ಸೆಲ್ಫ್. ಚಂದನ್ ಅವರು ಐ ಆಮ್ ಶೋರ್ ಇದಕ್ಕೆ ಮಾಡಿರ್ತಾರೆ. ಅವ್ರಿಗೂ ಹಂಗರ್ ಎಲ್ಲ ಇತ್ತು ಅವಾಗ ನಾನು ನೋಡ ಏನೇನೋ ಹೇಳ್ತಾ ಇದೀನಿ. ಸೊ ಇಲ್ಲ, ಹಾಸ್ಯವಿದ್ದರೆ ಕಲಾವಿದ ಬೆಳೆಯೋಕೆ ಸಾಧ್ಯ. ಹಾ, ನನ್ ಪಾತ್ರನೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿತ್ತು. ನನ್ಗೆ ತುಂಬಾ ಹತ್ತಿರವಾಗಿರೋದು ಅಂಡ್ ಇದಕ್ಕೆ ನಾನು ಕಾಯ್ತಾ ಇದ್ದೆ, ಇವಾಗ ಸಿಕ್ಕಿದೆ ಚೆನ್ನಾಗಿ ಮಾಡ್ಬೇಕು ಅಂತ. ಸೊ ನಾವೆಲ್ಲ ಆನೆಸ್ಟ್ ಆಗಿ ಮಾಡಿದೀವಿ, ಅದು ರೀಚ್ ಆಗ್ಲೇಬೇಕು ಸರ್. ಅಂದ್ರೆ ಇವತ್ತಿಲ್ಲ ಅಂದ್ರೆ ಯಾವತ್ತೋ ಒಂದಿನ ನೋಡಿ ಅಪ್ರಿಶಿಯೇಟ್ ಮಾಡ್ತಾರೆ. ಅದಕ್ಕೆ ಅಂತ ನಾವು ಮುಖದಕ್ಕೆ ಪುಷ್ ಮಾಡಬಾರ್ದು. ಪ್ರೇಕ್ಷಕರಿಗೆ ಏನ್ ಬೇಕು, ಏನ್ ಕೊಡ್ಬೇಕು ಅನ್ಸುತ್ತೆ. ಕಷ್ಟಪಟ್ಟು ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸರ್, ಚೆನ್ನಾಗಿದ್ರೆ ಓಡುತ್ತೆ. ನಿಮಗೆ ಲಾಸ್ಟ್ ಪದ ಹೇಳಿದ್ರೆ ನಾನು ಬೇಜಾರಾಗ್ಬಿಡ್ತು. ನನಗೆ ಪ್ರತಿ ಸತಿ ಹೇಳಿದಾಗ ನನ್ನ ಗೋವಿಂದರಾಜು ಅಂತಲ್ಲ, ಹರೀಶ್ ನಾಗರಾಜ್ ಪ್ರೊಡ್ಯೂಸರ್ ಅದು ಅವರು ಅಂತಲ್ಲ, ಅರ್ಚನಾ ಅದ್ರಲ್ಲ, ಇವತ್ತನ್ನು ನಾನು ಯಾವತ್ತೂ ಒಪ್ಕೊಂಡ್ಬಿಡ್ತಾರೆ. ಇವತ್ತೇ ಒಪ್ಕೋಬೇಕು. ಅದು ನಮ್ಮ ಪಾಪ ನಾನು ಹೇಳ್ದೆ, ಪಾಪ ತುಂಬ ಸಾತ್ವಿಕವಾಗಿ ಹೇಳಿದ್ರು, ಆರ್ಗ್ಯಾನಿಕ್ ಆಗಿತ್ತ ಮಾತು ಅದಲ್ಲ. ನಾನು ಹೇಳಿದ್ರು ಇವತ್ತೇ ಒಪ್ಕೋಬೇಕಣ್ಣ. ವಿಚಾರ ಮಾಡ್ತು ನನಗೆ ಯಾವತ್ತೂ ಒಂದು ಸಲ. ನೀನು ನಂಬಲ್ಲಣ್ಣ, ಇವತ್ತಿಗೂ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಓಡ್ತಿದೆ. ಈಗ 4 ವರ್ಷದ ಹಿಂದಿನ ಸಿನಿಮಾ ಎಲ್ಲಿ ಕಾಲ ಹೊಡ್ತಿದೆ ಕಾಲ ಡೈರೆಕ್ಟ್ ಮಾಡಿದ್ರಿ, ತಂದ್ರಿ, ಈಗ ರಿಲೀಸ್ ಮಾಡ್ತಾ ಇದ್ದೀವಿ. ಸರಿ, ಜನಕ್ಕಿರೋದು 4 ವರ್ಷ ಆದ್ಮೇಲೆ ಬರ್ತಾ ಇದೆ. ರಿಲೆವೆಂಟಾ? ಪ್ರಮಾಣವಾಗ್ಲೂ ಹೇಳ್ತೀನಿ ಮಿಸ್ಟರ್ ಹರೀಶ್ ನಾಗರಾಜ್ 40 ವರ್ಷ ಆದ್ಮೇಲೆ ಸಿನಿಮಾ ಬಿಡಿ, ಆ ಕ್ಷಣಕ್ಕೆ ರಿಲೆವೆಂಟ್ ಆಗಿರುತ್ತೆ. ಬಿಕಾಸ್ ಇದು ಕರೆಂಟ್ ಅಫೇರ್ಸ್ ಮೇಲೆ ನಡೀತಿರೋದಲ್ಲ, ಭಗವಂತ ಬರೆದಿರೋಂಥ ಸಮಯದ ಮೇಲೆ ನಡೀತಿರೋವಂಥದ್ದು. ಯಾವ ಸಮಯಕ್ಕಾದರೂ ಇದು ಪ್ರಸ್ತುತಿಯಾಗೇ ಇರುತ್ತೆ. ಇದು ಪ್ರಸ್ತುತದ ಸಿನಿಮಾ ಅಣ್ಣ, ಇದು ಕಾಲಘಟ್ಟದ ಸಿನಿಮಾ ಅಲ್ಲ, ಇದು ಪ್ರಸ್ತುತದ ಸಿನಿಮಾ. ಇದು ನೀನು ಈ ಕ್ಷಣದಲ್ಲಿ ನೀನು ತೊಗೊಂಡು ಅಣ್ಣ 2026 ಅಣ್ಣ 2036 ಸುಮ್ಮನೆ ರಿಲೀಸು ಅಂತ ಸುಮ್ಮನೆ ಹರೀಶ್ ನಾಗರಾಜ್ ಪ್ರೆಸೆಂಟ್ಸ್ ಎಲ್ಲರ ಕಾಲ ಇರುತ್ತೆ ಕಾಲ ರಿಲೀಸ್ ಅಂತ ಹಾಕೋಣ, ಜನ 4 ಜನ ಬಂದು ನೋಡ್ತಾರೆ. ವೈ? ಬಿಕಾಸ್ ಸಮಯಕ್ಕೆ ನೀನು ಗೌರವ ಕೊಡದೇ ಇದ್ದರೆ ಸಮಯ ನಿನಗೆ ಗೌರವ ಕೊಡುವುದಿಲ್ಲ. ಅಷ್ಟೇ. ಯಾವಾಗಲೂ ಒಂದು ಆರ್ಟಿಸ್ಟ್ ಗೆಲ್ಲಬೇಕು ಅಂದರೆ, ಸಿನಿಮಾ ಗೆಲ್ಲಬೇಕು ಅಂದರೆ ಮೇನ್ ಕ್ಯಾರೆಕ್ಟರ್ ಜೊತೆ ನಾವು ನೋಡಿದ್ರು ಜರ್ನಿ ಮಾಡಬೇಕು. ಹೇಗನ್ಸುತ್ತೆ ಆ ವಸಂತ ಕ್ಯಾರೆಕ್ಟ್ರು, ಈ ಅರ್ಚನಾ ಅನ್ನೋ ಕಲಾವಿದೆ ನೋಡುಗರಲ್ಲಿ ಅಲ್ಲಿ ಸಿಂಕ್ ಮಾಡ್ಕೋತಾರೆ ಅಂತ ಅನ್ಸುತ್ತಾ? ಆ ಕ್ಯಾರೆಕ್ಟರ್ ಒಳಗೆ ಹೋಗುತ್ತಾ? ರಿಯಲಿಸ್ಟಿಕಲಿ ಆ ಕ್ಯಾರೆಕ್ಟರ್ಗಳನ್ನು ನೋಡ್ಬೋದ ನಾವು? ನನಗೆ ತುಂಬಾ ಕನ್ವಿಕ್ಷನ್ ಅಲ್ಲಿ ಮಾಡಿದೀನಿ, ನನಗೆ ತುಂಬಾ ಇಷ್ಟಪಟ್ಟು ಮಾಡಿದೀನಿ. ಇವಾಗ ಅಡುಗೆ ಮಾಡೋವಾಗ್ಲೂ ನಾವು ಇಷ್ಟಪಟ್ಟು ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ, ಇವ್ರಿಗೆ ಇಷ್ಟ ಆಗತ್ತೆ ಅಂತ ಬಡಿಸಿದ್ರೆ ಅವ್ರಿಗೆ ಇಷ್ಟ ಆಗತ್ತಲ್ಲ. ಅಯ್ಯೋ ಹೆಂಗಿದೆ ಏನೋ ಅನ್ಕೊಂಡಿಲ್ಲ ಅಂದ್ರೆ ಸಾಕು ಅಂದ್ರೆ ನಂಗೆ ಹಂಗೆ ಅನ್ನಿಸ್ತಾ ಇಲ್ಲ. ನಾನು ತುಂಬಾ ಮಜ್ಜವಾಗಿ ಮಾಡಿದೆ. ಅಂದ್ರೆ ಹಿಂಗ್ ಬಡ್ಸಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ವಸಂತ ಮೆಸ್ ನಿಮ್ಗೆ ಅರ್ಥ ಆಗ್ಲಿಲ್ವಾ ನಾನು ಹೇಳಿದ್ದು? ಗ್ಯಾಸ್ ಇರ್ಲಿ ಗ್ಯಾಸ್ ಇಲ್ದೇ ಇರ್ಲಿ ಒಳ್ಳೆ ರೆಡಿ ಇದೆ. ವಸಂತ ಮೆಸ್ ತೆಗ್ದಿರುತ್ತೆ, ಮಿಸ್ ವಸಂತ ಮೆಸ್. ಮೈಂಡ್ ಯು, ನಿಮ್ಮ ಮೆನು ಏನು? ಪೊಂಗಲ್, ಇಡ್ಲಿ, ಚಟ್ನಿ ಏನೇನೋ ಇದೆ. ಏನ್ ಬೇಕು ನಿಮ್ಗೆ, ಏನ್ ಬೇಕು ಹೇಳಿ, 1 ಸೆಕೆಂಡ್ ಅಲ್ಲಿ ನಾನು ಮಾಡ್ಕೊಡ್ತೀನಿ. ಮೆನು ಹೇಳಿ. ವಸಂತ ಮೆಸ್ ಅಲ್ಲಿ ಸಿಗುತ್ತೆ ಇಡ್ಲಿ, ಚಟ್ನಿ, ಪೊಂಗಲ್, ವಡೆ, ದೋಸೆ, ಸೆಟ್ ದೋಸೆ, ಮಸಾಲೆ ದೋಸೆ, ಆನಿಯನ್ ದೋಸೆ ಎಲ್ಲ ಸಿಗುತ್ತೆ. ಇದಲ್ದೆ ನಿಮ್ಗೆ ಏನಾರು ಬೇಕಾ? ಹಿಂಗ್ ಮಾಡ್ಕೊಡ್ತೀನಿ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಅವೆಲ್ಲ ಬೇಕು ಅಂದ್ರೆ ಸಿಟಿಗೆ ಹೋಗಿ, ಇಲ್ಲೇನಕ್ಕೆ ಬಂದ್ರಿ? ಅಲ್ಲಿದೆ ಪಾಯಿಂಟ್ ಅಣ್ಣ. ಆ ಪಾಯಿಂಟ್ ಅಲ್ಲಿದೆ, ನೀವು ಕ್ಯಾಚ್ ಮಾಡ್ಕೋಬೇಕಾಗಿತ್ತು. ನಂದು ಹಳ್ಳಿ ಅಂತ ಇದ್ದು ನೋಡು, ಇಲ್ಲಿದ್ದು ನೋಡು ಗೊತ್ತಾಗುತ್ತೆ ನಿನಗೆ ಅನ್ನೋದು. 4 ಇಡ್ಲಿ ಹ್ಯೂಜ್ ಕೊಟ್ಟು ಬಿಡ್ತೀನಿ, ತಿಂದು ಬಿಡುತ್ತಲ್ಲ, ಅದನ್ನ ಉಪ್ಪಿಟ್ಟು ಅನ್ಕೊಂಡು. ಇಡ್ಲಿ ಉಪ್ಪಿಟ್ಟು, ಇಡ್ಲಿ ಉಪ್ಪಿಟ್ಟು ಅಷ್ಟೇ. ಹೇಗಿತ್ತು ಕನಕಪುರ? ಚೆನ್ನಾಗಿತ್ತು. ಶೂಟಿಂಗ್ ಹೇಗಿತ್ತು? ಏನ್ ಯಾವ ಪರ್ಮಿಷನ್ ಇಲ್ಲ, ಏನಿಲ್ಲ, ಫಾರ್ಮ್ ತಗೊಂಬ ಏನೂ ಇರ್ಲಿಲ್ಲ. ಇವ್ರು ಹೋಗ್ಬಿಟ್ಟು ಅಣ್ಣ ಶೂಟಿಂಗ್ ಮಾಡ್ಕೊಂತೀನಿ ಅಣ್ಣ ಅಂತಂದ್ರೆ ಬಾಪ ಅಪ್ರೋಚ್ ಅಷ್ಟೇ. ನೀನ್ ನಂಬಲಣ್ಣ, ಮನೇನೆ ಬಿಟ್ಬಿಟ್ಟು ಆಚೆ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ, ನೀವು ಶೂಟಿಂಗ್ ಮಾಡ್ಕೊಳ್ಳಿ. ಹೌದು, ಯಾವ ಫಾರ್ಮ್ ಇಲ್ಲ, ಪರ್ಮಿಷನ್ ಇಲ್ಲ, ಏನು ಇಲ್ಲ. ಅವ್ರ ಮನೆಗೆ ಹೋಗಿ ಇವರೇ ಮಾತಾಡಿದ್ ನಾನು ನೋಡ್ತಾ ಇದ್ದೀನಿ. ಶೂಟಿಂಗ್ ಮಾಡ್ಕೊಂತೀನಿ ಅಣ್ಣ. 10 ನಿಮಿಷ. ಓ ಅಷ್ಟೇ ಬಿಡಪ್ಪ ಅತ್ಲಾಗೆ. 10 ನಿಮಿಷ ತಾನೇ, ಒಂದು ಅರ್ಧ ಗಂಟೆ ಆಯ್ತದ. ಅರ್ಧ ಗಂಟೆ ಮಾಡಿ ಮುಗಿಸ್ಕೊ.
3 ಅವರ್ ಅಂತ ಸುಮ್ಮನೆ ಪಕ್ಕದಲ್ಲೇ ಕೂತಿರೋ ಪಾಪ ಅವಯ್ಯ. ಹೀರೋ ಯಾರು ಅನ್ನೋದು, ಓ ಅವ್ರ ಹೀರೋಯಿನ್ ಯಾರು ಅಂತ ಅಷ್ಟೇ. ಅವ್ರಿಗೆ ಏನ್ ಗೊತ್ತಾನ, ಹೀರೋಯಿನ್ ಕಾಣಿಸ್ಬೇಕಣ. ಓ ಹಂಗೆ. ಹೌದು, ಹಳ್ಳಿ ಅವ್ರಿಗೆ ಹೀರೋಯಿನ್ ಕಾಣಿಸ್ಬೇಕಣ. ಹೀರೋಯಿನ್ ಯಾರು ಸುಮ್ಮನೆ ಬಂದು ನನ್ನೇ ಕೇಳ್ತಾ ಇದಾರೆ ಸರ್, ನಾನ್ ಹೇಳ್ತಾ ಇದ್ದೀನಿ ನಾನೇ ಹೇಳ್ಕೊಂಡ್ಬಿಡೋದು ಹಿಂಗೆ. ಹೀರೋಯಿನ್ ಯಾರು ಅವ ಓಕೆ ಸರಿ ಹೋಗ್ಬಿಡು, ಕೈ ಕಟ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಕರೆಕ್ಟ್ ಈಗ ಅದು ಯಾವಾಗ್ಲೂ ನನ್ನೇ ಒಂದ್ ಅಜ್ಜಿ ಕೇಳಿದ್ರು ಹೀರೋಯಿನ್ ಯಾರು ಅಂತ. ಮಜಾ ಇದೆ. ಏನದು? ನಾನ್- ಏನದು? ನಾನೇ ಅನ್ಬಿಟ್ಟು ಹೋದ್ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಸಖತ್ ಅಷ್ಟೇ. ಅಷ್ಟೇ ಅಷ್ಟೇ. ಸಖತ್ ಮಜಾ ಇದೆ ಇದೆಲ್ಲ. ನೀವು ಆಕ್ಚುಲಿ ಬೇಡ ಸೀನ್ ಹಾಕಿರೋ ಒಂದು ಸಿನಿಮಾ ಮಾಡ್ಬೋದೇನಪ್ಪ ನೀವು. ನಿಜವಾಗ್ಲೂ ಇದೇ ಅನ್ಸತ್ತಲ್ವಾ ಎಷ್ಟೊಂದು ಇದೆ. ಅಲ್ಲ, ಅದೇ ಒಂದು ಸಿನಿಮಾ ಮಾಡ್ಬೋದು ಅಂತ. ಸಿನಿಮಾ ಮಾಡುವ ಪರಿಯಲ್ಲಿ ಒಂದು ಸಿನಿಮಾ. ಮಾಡ್ಬೋದು. ಅದೇ ಹೌ ರಿಲೇಟೆಡ್ ಟು ಯುವರ್ ಲೈಫ್ ಈ ಸಿನಿಮಾ ಟೈಮ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ಓ ಸಚ್ ಎ ಡೀಪ್ ಕ್ವೆಶನ್. ಇಲ್ಲಿಂದ ಬನ್ನಿ ಮತ್ತೆ. ಇಲ್ಲ, ನಿಮ್ಮನ್ನೇ ಕೇಳ್ತಾ ಇದ್ದೀನಿ ಫಸ್ಟ್. ಹೌ ರಿಲೇಟೆಡ್ ಇಸ್ ಮೈ ಲೈಫ್? ಟೈಮ್ ಬಗ್ಗೆ ಇರೋದ್ರಿಂದ ನಿಮ್ಮ ನಿಜ ಬದುಕಿಗೆ ಈ ಸಿನಿಮಾದ ತಿರುಳು ಎಷ್ಟು ಪ್ರಸ್ತುತ ಅಥವಾ ಎಷ್ಟು ಹೊಂದಾಣಿಕೆ? ನನ್ನ ಲೈಫಲ್ಲಿ ಪ್ಲ್ಯಾನ್ ಪ್ರಕಾರ ಏನೂ ಆಗೇ ಇಲ್ಲ. ಆ್ಯಂಡ್ ಈ ಸಿನಿಮಾನೂ ಹಂಗೆ ನಾವು ಪ್ಲ್ಯಾನ್ ಮಾಡ್ದಂಗೆ ಆಗೇ ಇಲ್ಲ. ಯಾವಾಗ ಕೂಡ್ ಬರುತ್ತೋ ಕಾಲ ಆಗಾಗ್ತಾ ಇದೆ. ಡು ಯು ಬಿಲೀವ್ ಇನ್ ಟೈಮ್? ಐ ಡು. ಐ ಫೀಲ್ ಟೈಮ್ ಚೇಂಜಸ್ ಎವ್ರಿಥಿಂಗ್ ಅಂತ ಏನೇ ಇದ್ರು. ಬಟ್ ನಾನು ತುಂಬ ಆ ಟೈಮಿಗೇನೋ ಟ್ರೈ ಮಾಡಿರೋದು ಯಾವತ್ತೂ ಆಗೇ ಇಲ್ಲ ಇವಾಗ ತನಕ. ಡು ಯು ಬಿಲೀವ್ ಇನ್ ಐ ಡು. ಒಳ್ಳೆ ಟೈಮು ಕೆಟ್ಟ ಟೈಮು? ಐ ಡು. ರಾಹು ಕಾಲ ಅಂದರೆ ಅಲ್ಲ, ನಿಮ್ಮ ಪ್ರಕಾರ ನನ್ನ ತಲೆಯಲ್ಲಿ ಯಾವುದು ಒಳ್ಳೆ ಟೈಮ್ ಅಂದ್ರೆ ಯಾವುದು ನಿಮ್ಮ ಪ್ರಕಾರ? ಅರ್ಚನಾ ಕೊಟ್ಟೆ. ನನ್ನ ಮೈಂಡ್ ಸರಿ ಇಲ್ಲ ಇವಾಗ. ಇಫ್ ಐ ಆಮ್ ನಾಟ್ ಇನ್ ದ ರೈಟ್ ಸ್ಪೇಸ್ ಐ ಫೀಲ್ ಅದು ಕೆಟ್ಟ ಟೈಮು ಅಂತ. ಇವಾಗ ನನ್ನ ಮೈಂಡ್ ಸರಿ ಇಲ್ಲ, ನಾವು ಮೀಟ್ ಮಾಡಿದ್ದೀವಿ, ನಾನು ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ಸಲ್ಲ. ಪ್ಯೂರ್ಲಿ ಬಿಕಾಸ್ ಐ ವಾಸ್ ಅಪ್ಸೆಟ್ ದಟ್ ಡೇ. ನೆಕ್ಸ್ಟ್ ಡೇ ಐ ಆಮ್ ಫೈನ್. ನೀವು ಸಿಕ್ಕಿಲ್ಲ, ಬಟ್ ನಿಮ್ಮ ತಲೆಯಲ್ಲಿ ಅದೇ ಉಳಿದಿರುತ್ತೆ. ನಿಮ್ಮ ಪ್ರಕಾರ ಅಂದ್ರೆ ಅರ್ಚನಾ ಪ್ರಕಾರ ನಮಗೂ ಒಂದು ಟೈಮ್ ಬರುತ್ತೆ ಅಂತ ಮಾತಾಡ್ತಾರೆ, ನೀವು ನಂಬ್ತಿರೋದು? ನಂಬ್ತೀನಿ ಸರ್. ನಂಗೇನು, ನಾನು ಆನೆಸ್ಟಾಗಿ ಹೇಳ, ನಂಗೆ ಏನೋ ಅನಿಸ್ತಾ ಇದೆ ಯಾವಾಗೋ ಆಗತ್ತೆ. ನಾನು ಅಜ್ಜಿ ಆದರೂ ಪರವಾಗಿಲ್ಲ, ಯಾವಾಗೋ ಏನೋ ಒಂದು ಆಗತ್ತೆ ಅಂತ ನನಗೆ ನಂಬಿಕೆ ಇದೆ. ನಂಬಿಕೆನೇ ಇಲ್ಲ ಅಂದರೆ ನಾನು ಇವಾಗ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸಿನಿಮಾ ಎಲ್ಲ ನನಗೆ ಫೇಲ್ಯೂರ್ಸಲ್ಲಿ ನಂಗೆ ಡಿಸಪಾಯಿಂಟ್ ಆಗಲ್ಲ. ಅದೇನೋ ಮುಂಚೆ ಆಗ್ತಾ ಇತ್ತು, ಇವಾಗ ಒಂಥರ ಅದರಲ್ಲಿ ಒಂದೊಂದು ಪಾಠ ಇರುತ್ತೆ. ಬಟ್ ಐ ಆಮ್ ವೆರಿ ಪಾಸಿಟಿವ್ ನಾವು. ಏನೋ ಒಂದು ಆಗತ್ತೆ, ಆಗತ್ತೆ ನೋಡೋಣ, ಆಗತ್ತೆ. ಅದೊಂದು ಹೇಳುತ್ತಾನೆ ಹುಡುಗಿ ಸತ್ಯವಾಗ್ಲೂ. ತಲೆ ಕೆಡಿಸ್ಕೊಬಿಟ್ರಿ, ಏನಾಗಲ್ಲ, ಆಗುತ್ತೆ. ಅಂದರೆ ಸುಮ್ಮನೆ ರೆಫರೆನ್ಸ್ ಆಗಿ ತಗೊಳ್ಳೋವಂಥದ್ದು. ಯಾವುದು ನೀನು ಮಾಡೋಕ್ಕಾಗಲ್ಲ ಅಂತೀಯೋ ಅದನ್ನ ನಿಜವಾಗ್ಲೂ ಮಾಡಿ ನೋಡಿ, ನಿನ್ಗೆ ಆಗುತ್ತೆ ನಿನಗೆ ಅಂತ. ಸಚ್ ನೈಸ್ ಥಿಂಗ್ ಟು ಸೇ. ಪ್ರತಿ ಮಾತಿಗೆ ನಮ್ಗೆ ಟೈಮ್ ಇಲ್ಲ ಅಂತಾರಲ್ಲ, ಅವ್ರಿಗೆ ನಿಮ್ಮ ಕಿವಿ ಮಾತೆ ಏನೋ ಟೈಮ್ ಇಲ್ಲ ಅಂತಾರ, ಸುಮ್ಮನೆ ಹೇಳ್ತಾರೆ. ಏನಕ್ಕೆ ಟೈಮ್ ಇರಲ್ಲ? ಬೇಜಾನ್ ಟೈಮ್ ಇರುತ್ತೆ. ನಿಮಗೆ ಕೊಡಕ್ಕೆ ಟೈಮ್ ಇರಲ್ಲ ಅವ್ರ ಹತ್ರ, ಇಲ್ಲ ಇಷ್ಟ ಇರಲ್ಲ. ತುಂಬಾ ಜನ ಟೈಮ್ ಪಾಸ್ ಮಾಡೋರು ನಿಮ್ಮ ಮಾತೇನು? ನಾನು ಮಾಡ್ತಾ ಇದ್ದೀನಲ್ಲ ದಿನ ಟೈಮ್ ಪಾಸ್. ಇದು ಪಾಸ್ ಆಗ್ತಾ ಇದೆಯಲ್ಲ ಇವಾಗ ಮಾಡ್ತಾ ಇರೋದು ನಾವು ಟೈಮ್ ಪಾಸೇ ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಏನು? ಇದು ಒಬ್ಬರದೊಂದು ಡೆಫಿನೇಷನ್ ಇರುತ್ತೆ. ಅದಕ್ಕೆ ಸೊ ಟೂ ಡಿಫ್ರೆಂಟ್ ಕ್ವೆಶ್ಚನ್. ಪಾಸಿಂಗ್ ದ ಟೈಮ್ ಅಂಡ್ ಟೈಮ್ ಪಾಸ್ ಎರಡು ಬೇರೆ ಬೇರೆ ಆನ್ಸರ್ ಆಗುತ್ತೆ. ನೀನು ಪಾಸಿಂಗ್ ದ ಟೈಮ್ ಹೇಳ್ತಾ ಇದ್ದೆ ನೀನು. ನೀವು ಟೈಮ್ ಪಾಸ್ ಮಾಡೋಕೆ ಟೈಮ್ ಪಾಸ್ ಅಂದ್ರೆ ಬೇಕಾಬಿಟ್ಟಿ ಮಾಡೋದಾ? ಯಾಕೆ ಟೈಮ್ ಪಾಸ್ಗೆ ಏನ್ ಮಾಡ್ತೀರಾ? ಹಾಬೀಸ್ ಅನ್ನೋದು ಟೈಮ್ ಪಾಸ್ ಅಂತ? ಟೈಮ್ ಪಾಸ್ ನೋ, ಐ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಅದನ್ನೇ ನಿಮ್ಮ ಪರ್ಸೆಪ್ಷನ್ ಬೇರೆ ಇರುತ್ತೆ, ಟೈಮ್ ಪಾಸ್ ಅಂತ ಟ್ರೀಟ್ಮೆಂಟ್ ಬೇರೆ ಇರುತ್ತೆ. ಅಂತ ಏನು ಮಾಡಲ್ಲ ನಾನು. ಹಂಗೇನ್ ಮಾಡಲ್ಲ. ವಿಂಡೋ ಶಾಪಿಂಗು ನಾನು ವಿಂಡೋ ಶಾಪಿಂಗ್ ಅಂತಾನೆ ಹೋಗ್ತೀನಿ, ನೋಡೋಣ ಏನೇನ್ ಬಂದಿದೆ ಹೊಸದು. ಟೈಮ್ ವೇಸ್ಟ್ ಅಂದ್ರೆ ಯಾವುದು? ಇನ್ನೊಬ್ರ ಬಗ್ಗೆ ಮಾತಾಡೋದು. ಐ ಲೈಕ್ ಇಟ್. ಇಬ್ರು ಒಟ್ಟಿಗೆ ಹೇಳಬೇಕು. ವೇಸ್ಟ್ ಎನರ್ಜಿನೇ ಹಾಕ್ಬಾರ್ದು. ಮುಂಚೆ ಮಾಡ್ತಾ ಇದ್ದೆ, ಹಾನೆಸ್ಟ್. ಮುಂಚೆ ಅದೇ ಕೆಲಸ, ಆಮೇಲೆ ನನಗೆ ಒಂಥರ ಅನ್ಸ್ಬಿಡ್ತು, ಏನು ಬರೀ ಬೇರೆಯವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಈಗ ಮಾತಾಡ 2024 ನ್ಯೂ ಇಯರ್ ರೆಸಲ್ಯೂಷನ್ ಇನ್ನೊಬ್ರ ಬಗ್ಗೆ ಮಾತಾಡ್ಬಾರ್ದು ಮಾಡಿದ್ದೀನಿ. ಇವಾಗ ಅದು ಫಸ್ಟ್ ಕಾನ್ಶಿಯಸ್ ಆಗಿ ಶುರು ಮಾಡಿದ್ದು, ಈಗ ಮಾತಾಡೋದು. ಟೈಮ್ ಆಯ್ತು.
ಈ ಟೈಮ್ ಇದೆಯಲ್ಲ, ನಮಗೆ ತುಂಬಾ ಪ್ರತಿದಿನ ಇರುವ ದೊಡ್ಡ ಆಸ್ತಿ. ಎಷ್ಟು ಅದನ್ನ ಅಮೂಲ್ಯವಾಗಿ ಬಳಸ್ತೀವೋ ಅಷ್ಟು ಉದ್ಧಾರ ಆಗ್ತೀವಿ ಅಂತ. ಇದು ಇವತ್ತಿಗೆ ನೆನೆದಕ್ಕೆಲ್ಲ ಶತಮಾನ ಕಳೆದು ಟೈಮ್ ಬೇಕು. ಆ ಕಾಲಘಟ್ಟ ಈ ಕಾಲಘಟ್ಟ ಅನ್ನೋಕ್ಕಿಂತ ಪ್ರತಿನಿತ್ಯದ ಜೀವನದಲ್ಲಿ ಆ ಟೈಮ್ ಇಂಪಾರ್ಟೆಂಟು ಅನ್ನೋದನ್ನ ಅದ್ಭುತವಾಗಿ ಸುಜಯ್ ಶಾಸ್ತ್ರಿ ಅವರ ನಿರ್ದೇಶನದಲ್ಲಿ ಎಲ್ರ ಕಾಲ ಎಳಿತಿದೆ ಕಾಲ ಇಷ್ಟಷ್ಟೇ ಗ್ರಹಿಸಬಲ್ಲೆ. ಸಿನಿಮಾ ಏಪ್ರಿಲ್ 17ನೇ ತಾರೀಕು ಜಗತ್ತಿಗೆ ತೆರೆದುಕೊಂಡ ಮೇಲೆ ಕೂತ್ ಸಿನಿಮಾ ನೋಡ್ಬಿಟ್ಟು ಹೆಂಗಿದೆ ಅಂತ ಇನ್ಸ್ಟಾಗ್ರಾಮ್ ಇವರೆಲ್ಲರೂ ಸಿಗುವವರೆ ಅದೊಂದು ಫೋಟೋ ಹಾಕ್ಬಿಟ್ಟು ಬರಿಬೇಕು, ನಾವು ಹೆಂಗಿದೆ ಈ ಸಿನಿಮಾ ಅಂತ ರಿವ್ಯೂ ಕೊಡ್ಬೇಕು. ಆಕ್ಚುಲಿ ಅದೇ ಸರ್, ಎಂತ ಮಾತಾಡ ಸೀರಿಯಸ್ಲಿ, ಟೈಮ್ಗಿಂತ ಒಂದು ನಿಜವಾದ ಕಂಟೆಂಟ್ ಬೇಕಾಗತ್ತಾ? ಸಮಯ ಗ್ರಹಿಕೆ, ಸಮಯ ಹಾಳು, ಸಮಯ ಒಂದು ಗಳಿಕೆ ಕರೆಕ್ಟಾಗಿ ನೋಡ್ತಾ ಇದ್ರೆ ಅದಕ್ಕಿಂತ ದೊಡ್ಡ ಆಸ್ತಿ ಉಂಟಾ? ಅದ್ರ ಮೇಲೆ ಒಂದು ಸಿನಿಮಾ ಮಾಡಿರೋದು ಅಂತ ಸ್ವಲ್ಪ ವಿರಳುವೆ, ಟೈಮ್ ಮೇಲೆ ಒಂದು ಸಿನಿಮಾ ಮಾಡಿರೋವಂಥದ್ದು. ಸೊ ಕಳ್ಕಳಿ ಮನವಿ ತುಂಬ ಸಿಂಪಲ್ಲು. ಏಪ್ರಿಲ್ 17ನೇ ತಾರೀಕು ತಮ್ಮ ಮುಂದೆ ಬರ್ತಾ ಇರೋವಂಥದ್ದು. ಯಾರ ಸೋಲು, ಯಾರ ಗೆಲುವು, ಯಾರ ಪ್ರಶಂಸೆಗೋ ಅಲ್ಲ, ಕನ್ನಡಕ್ಕಾಗಿ ಒಂದು ಸಿನಿಮಾ ಮಾಡಿರೋವಂಥದ್ದು, ಬರೀ ಕನ್ನಡಿಗರ ಸೇರಿಕೊಂಡು. ಹಾಗಾಗಿ ಅದು ಬಾಗೀನವಾಗಿ ತಗೋತೀರಾ ಅಥವಾ ಭಾರವಾಗಿ ತಗೋತೀರಾ? ಅರ್ಚನಾ ಭಾಷೆಲಿ ಹೇಳಿ. ಅರ್ಚನಾ ಭಾಷೆಲಿ ಹಾಕ್ತೀವಿ, ತಗೊಳಂಗಿದ್ರೆ ತಗೊಳ್ಳಿ, ಬೀಳ್ಸಂಗಿದ್ರೆ ಬೀಳ್ಸಿ. ನಾವು ಅದೇನೆ ಬಾಗೀನವಾಗಿ ತಗೋತೀರ ಅಂತಂದ್ರೆ ಭಾರವಾಗಿದೆ ಅಂತ ಯೋಚನೆ ಮಾಡ್ತಿರೋ ಅಂತ ನಾನು ಯೋಚನೆ. ತುಂಬಾ ಫಾರ್ಮಲ್ ಆಯ್ತು. ದಟ್ ಇಸ್ ಅರ್ಚನಾ. ಹಿಂಗ್ ಮಾತಾಡಕ್ಕೆ ಬರಲ್ಲ ಸರ್ ನಂಗೆ. ಅಂದ್ರೆ ಅಷ್ಟು ಡೀಸೆಂಟ್. ಅದೇ ಅಣ್ಣಮ್ಮ ಎಲ್ಲ ಮಾತಾಡೋದು ರಸ ಸಂಜೆ ಕಾರ್ಯಕ್ರಮ, ಇವ್ರು ಹಿಂಗೆ ಮಾತಾಡೋದು. ಇಂದು ಸಂಜೆ ನಿಮ್ಗೆ ರಸ ಸಂಜೆ ಕಾರ್ಯಕ್ರಮ. ನಂಗೆ ಆ ಥರ ಮಾತಾಡಕ್ ನಂಗೆ ನಗು ಬಂದ್ಬಿಡುತ್ತೆ. ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೋಡಿ, ನಮ್ಮ ಮುಖಗಳಿಗೆ ನೋಡ್ಲಿಲ್ಲ ಅಂದ್ರೆ ಚಂದನ್ ಶೆಟ್ಟಿ ಮಾಡಿದ್ದಾರೆ ಅಲ್ವಾ, ಅದಕ್ಕಾರು ನೋಡಿ. ರಾಜ್ಗುರು ಮಗದೊಬ್ಬ ಅದ್ಭುತವಾದಂತ ರಂಗಭೂಮಿಯ ದಿಗ್ಗಜ. ಅವರು ಬರೆದಿರುವಂತ ಇದೆಲ್ಲ ಒಂದಷ್ಟು ಎನ್ಕ್ಯಾಶ್ ಆಗಿ ಪ್ರೇಕ್ಷಕರ ಮನ ಮುಟ್ಟಿದರೆ, ಪ್ರೊಡ್ಯೂಸರ್ ಗೋವಿಂದರಾಜ್ ಅವರ ಗಲ್ಲ ತುಂಬಿದ್ದಾರೆ. ಈ ತರದ ಪ್ರಯತ್ನಗಳಿಗೆ ಬೇರೆಯವ್ರು ಮನಸ್ಸು ಮಾಡ್ತಾರೆ. ಪ್ರಮಾಣವಾಗ್ಲೂ ಒಂದು ಬರವಣಿಗೆಣ ನಾನು ಕಂಡಂಥ ಅತ್ಯದ್ಭುತ ನಿರ್ಮಾಪಕ ಗೋವಿಂದರಾಜ್ ಅವರು. ನಿಜಗಳು ಅಂದರೆ ಉದ್ಗಾರ ಆಗಲಿ ಉತ್ಪ್ರೇಕ್ಷೆ ಆಗಲಿ ನಾವು 4-5 ವರ್ಷ ತಡ್ಕತಾರ ಒಬ್ರು. ಸೀರಿಯಸ್, ಅದಕ್ಕೆ ಬಂದೆ ನಿಜ. ಒಂದ್ ದಿವಸಕ್ಕೂ ಫೋನ್ ಮಾಡಿ ನಿಮ್ಮಿಂದ ನಾನು ಭಾಳ ಹಾಳಾಯ್ತು, ನಿಮ್ಮಿಂದ ಕಾಸು ಹಾಳಾಯ್ತು, ಬಡ್ಡಿ ದುಡ್ಡು ಹೋಗ್ತದೆ. ಪ್ರಮಾಣವಾಗಿ ಸಾಕ್ಷಿಯಾಗಿ ಹೇಳ್ತೀನಿ, ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಅಣ್ಣ. ಎಷ್ಟೋ ಸತಿ ಬೇಜಾರು ಮಾಡ್ಕೊಂಡು ಫೋನ್ ಮಾಡಿರ್ತಾರೆ ಹೊತ್ತು, ಏನು ಮಾಡೋದು ಸುಜಿ ಅವ್ರೆ ಅಂತ ಯೋಚನೆ ಮಾಡ್ಬೋದೇ ಹೊತ್ತು, ನಿಮ್ಮಿಂದ ನನ್ನ ಇದು ಹಾಳಾಯ್ತು ಅಂತ ಸತ್ಯವಾಗ್ಲೂ ಮಾತಾಡಿಲ್ಲ ಸರ್ ಆ ವ್ಯಕ್ತಿ. ಹಾಗಾಗಿ ಅಂತವ್ರನ್ನ ನಾವು ಉಳಿಸ್ಕೋಬೇಕು ಅಷ್ಟೇ ಸರ್. ಅದನ್ನೇ ನಾನು ಪಾಯಿಂಟ್, ನನ್ನ ಅದೇ ಪಾಯಿಂಟಿಗೆ ಕೇಳ್ತಿರೋದು. ಅವರು ನಿಮ್ಮ ಪ್ರಿಮೈಸಿಸ್ ಒಳಗಡೆ ಬರ್ಬೇಕಾದ್ರೆ ಒಂದು ಮಾತು ಭಾಳ ಬೇಜಾರಾಗೋಯ್ತಣ್ಣ. ಇನ್ಯಾವ ಸಿನಿಮಾ ಮಾಡ್ತೀನಿ ನಾನು, ಇದೇ ಲಾಸ್ಟ್ ತಾನೆ ನಡೀರಿ ಅಂದ್ಬಿಟ್ರು. ಒಳಗಡೆ ಬರ್ಬೇಕಾದ್ರೆ ಕಣ್ಣಲ್ಲಿ ಇರ್ಬಂದಂಗೆ ಹೊಡ್ತಾನೆ. ನನಗೆ ಮಾಡದೇ ಇದ್ರು ಪರವಾಗಿಲ್ಲ, ಯಾವನಾರು ಒಂದು ಪುಟಾಣಿ 10 ಲಕ್ಷ 20 ಲಕ್ಷ ಸಾಕಾರ ಒಂದು ಸಿನಿಮಾ ಮಾಡಿ ಸರ್, ಯಾವನಾರು ಒಂದು ಕನ್ಸು ಹೊತ್ಕೊಂಡು ಬರ್ತಾನೆ ಅವನು ಅಂತ. ಇದು ಪ್ರೂವ್ ಮಾಡದೇ ಇದ್ರೆ ಹೆಂಗೆ ಇದು ಮಾಡ್ತೀವಿ ಅಂತ ಈಗಿನ ಕಾಲಘಟ್ಟದ್ದು ಬೇಡ ನಮ್ಮ ಅವಸ್ಥೆ. ಥ್ಯಾಂಕ್ ಯು ಸುಜಯ್ ಅಂಡ್ ಥ್ಯಾಂಕ್ ಯು ಅರ್ಚನಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಸೂಲಿ ವಸಂತ ಜಗತ್ತಿಗೆ ಏಪ್ರಿಲ್ 17ನೇ ತಾರೀಕು ತೆರೆದುಕೊಳ್ತಾ ಇದೆ. ಎಲ್ರೂ ಕಾಲ ಎಳಿತಿದೆ ಕಾಲ. ನೋಡಿ ಹೇಗೆ ಅನಿಸ್ತು ಅಂತ ಕನ್ನಡಿಗರಾಗಿ ಯಾರು 4-5 ಜನ ಹೋಗ್ಬಿಟ್ರೆ ಒಂದು ಪಾನಿಪುರಿ ತಿನ್ನಕ್ಕೆ ಹೋದ್ರೆ ಒಂದಷ್ಟು ಖರ್ಚು ಮಾಡ್ಬಿಡ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಿನಿಮಾ ಮುಂಚೆನೆ ನಮ್ಗೊಂಥರ ಟ್ರೀಟ್ ತರ ಇದೆ, ಸ್ವೀಟು ಖಾರ ಎಲ್ಲ ಕೊಟ್ಟು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ನಿರ್ದೇಶಕರಿಗೆ ಸುಜಯ್ ಶಾಸ್ತ್ರಿ. ಸುಜಯ್ ಶಾಸ್ತ್ರಿ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ನ್ಯೂಸೋ ಜಾಗಕ್ಕೆ ಅಡ್ಡಾಗೆ ನಮ್ಮ ಅರ್ಚನಾ ಕೊಟ್ಟಿಗೆ ಅವರು ಬಂದಿದ್ದಾರೆ. ಅವರಿಗಿದು ಪ್ರೀತಿಯ ಗೌರವ. ಥ್ಯಾಂಕ್ ಯು ಅರ್ಚನಾ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.